ಯೋ ಗಾಯ್ಸ್, ಎಲ್ಲರೂ ಹೇಗಿರ್ತಾ ಇದ್ದೀರಾ? ಐ ಹೋಪ್ ಎಲ್ಲರೂ ಸೂಪರ್ ಆಗೇನೆ ಇರ್ತಾ ಇದ್ದೀರಾ ಅಂತ ನಾನು ಭಾವಿಸ್ತೀನಿ. ಇವತ್ತು ನಾವು ನೋಡೋದಿಕ್ಕೆ ಹೋಗ್ತಾ ಇರೋ ಮೂವಿಯಲ್ಲಿ ಇರ್ತಾ ಇರೋ ನಮ್ಮ ಹೀರೋ ನನ್ನ ರೀತಿಯಾಗಿನೇ ತುಂಬಾ ಬಡತನದಲ್ಲಿ ಇರ್ತಾ ಇದ್ದಾನೆ. ನೀವೇ ನನ್ನ ರೀತಿಯಾಗಿನೇ ಮನೆಯಲ್ಲಿ ಮರ್ಯಾದೆ ಇಲ್ದಿರಾ ಒಂದು ಪ್ರಾಬ್ಲಮ್ ಅನ್ನ ಸಾಲ್ವ್ ಮಾಡೋದಿಕ್ಕೆ ಹೋಗಿ 50 ಪ್ರಾಬ್ಲಮ್ ಅನ್ನ ಹೊಸದಾಗಿ ಕ್ರಿಯೇಟ್ ಮಾಡೋ ಪವರ್ ಇರ್ತಾ ಇದ್ದು ಟೋಟಲ್ ಆಗಿ ಬಿಕಾರಿಯ ರೀತಿಯಾಗಿ ಇರ್ತಾ ಇದ್ರೆ ದಯವಿಟ್ಟು ಕಮೆಂಟ್ ಅನ್ನ ಮಾಡಿಬಿಡಿ, ಯಾಕಂದ್ರೆ ನನಗೂ ಸ್ವಲ್ಪ ಖುಷಿ ಆಗುತ್ತೆ. ಆಲ್ ರೈಟ್, ಕಮೆಂಟ್ ಅನ್ನ ಮಡಗಿದ್ದು ಆಗಿರ್ತಾ ಇದ್ರೆ ಇವಾಗ ಕಥೆಯ ಕಡೆಗೆ ಬಂದು ಬಿಡೋಣ. ನಾವು ಮೊದ್ಲೇನೆ ಹೇಳಿದ ಹಾಗೆ ನಮ್ಮ ಕಥೆಯಲ್ಲಿ ಬರುವ ಹೀರೋ ಒಬ್ಬ ಬಡತನದಲ್ಲಿ ಇರ್ತಾ ಇದ್ದು ಅವನು ಕೆಲಸವನ್ನ ಹುಡುಕಿಕೊಂಡು ಮರುಭೂಮಿಯನ್ನ ದಾಟಿ ಹೋಗ್ತಾ ಇರ್ಬೇಕಾದ್ರೆ ಮಧ್ಯದಲ್ಲಿ ಚಿನ್ನದ ರಾಶಿಯಾಗಿನೇ ಇರ್ತಾ ಇರೋ ಒಂದು ಚಿನ್ನದ ದೊಡ್ಡ ಗೆಡ್ಡೆನೆ ನಮ್ಮ ಹೀರೋಗೆ ಸಿಕ್ಕಿರ್ತಾ ಇದೆ. ಸೊ ಬಡವನಾಗಿ ಇರ್ತಾ ಇರೋನು ಅಷ್ಟು ದೊಡ್ಡದ ಚಿನ್ನದ ರಾಶಿಯನ್ನ ಬಿಟ್ಟು ಹೇಗೆ ಹೋಗ್ತಾನೆ ಅಲ್ವಾ? ಸೊ ಅದನ್ನ ತಗೊಳ್ಳೇಬೇಕು ಅಂತ ಹೇಳಿಬಿಟ್ಟು ಅಲ್ಲೇನೆ ಉಳಿದುಕೊಳ್ತಾನೆ. ಬಟ್ ಆದ್ರೆ ಅಲ್ಲಿ ಕುಡಿಯೋದಿಕ್ಕೆ ಯಾವುದೇ ನೀರಿನ ವ್ಯವಸ್ಥೆನೂ ಇರ್ತಾ ಇಲ್ಲ, ತಿನ್ನೋದಿಕ್ಕೆ ಒಂದು ತುತ್ತು ಅನ್ನವೂ ಇರ್ತಾ ಇಲ್ಲ. ಸೊ ಈ ಸಿಚುವೇಶನ್ ಅನ್ನ ಅವನು ಹೇಗೆ ಹ್ಯಾಂಡಲ್ ಅನ್ನ ಮಾಡಿರ್ತಾ ಇದ್ದಾನೆ? ಆ ಚಿನ್ನವನ್ನ ಹೊರಗೆ ತೆಗೆದು ಇವನ ವಶಕ್ಕೆ ಪಡ್ಕೊಳ್ತಾನ ಇಲ್ವಾ, ಅಥವಾ ಅಲ್ಲೇನೆ ಸತ್ತು ಹೋಗಿ ಬಿಡ್ತಾನ ಅಂತ ಸೂಪರ್ ಥ್ರಿಲ್ಲಿಂಗ್ ಆಗಿ ಹೇಳಿರ್ತಾ ಇರೋ ಮೂವಿನೇ ಗೋಲ್ಡ್. ಸೊ ನೋಡೋಕು ಮೊದಲು ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಅನ್ನ ಒತ್ತಿ. ನೀವು ಮಾಡೋ ಸಬ್ಸ್ಕ್ರೈಬ್, ಲೈಕ್, ಶೇರ್, ಕಮೆಂಟ್ ನಮಗೆ ಮೋಟಿವೇಶನಲ್ ಆಗಿ ಇರುತ್ತೆ. ಹಾಗಾದ್ರೆ ತಡ ಮಾಡದೆ ಇವತ್ತಿನ ಕಥೆಯೊಳಗಡೆ ಹೋಗೋಣ. ಓಪನಿಂಗ್ ಸೀನ್ ನಲ್ಲಿ ಮರುಭೂಮಿ ರೀತಿಯಾಗಿ ಇರ್ತಾ ಇರೋ ಒಂದು ಜಾಗವನ್ನ ನಮಗೆ ತೋರಿಸ್ತಾರೆ. ಬಟ್ ಆದ್ರೆ ಇದು ಮರುಭೂಮಿಯ ರೀತಿಯಾಗಿ ಇರ್ತಾ ಇರೋ ಹಾಗೆ ಕಾಣಿಸೋದಿಲ್ಲ. ಬದಲಾಗಿ ನಮ್ಮ ಪ್ಲಾನೆಟ್ ಪಾಪ್ಯುಲೇಷನ್, ಪೊಲ್ಯೂಷನ್ ಎಲ್ಲವೂ ಹೆಚ್ಚಾಗಿ ಬಿಟ್ಟು ಈ ರೀತಿಯಾಗಿನೇ ಇರುತ್ತೆ ಅನ್ನೋದನ್ನ ತೋರಿಸೋ ಹಾಗೆ ಇರುತ್ತೆ. ಈ ರೀತಿಯಾಗಿ ಇರ್ತಾ ಇರೋ ಜಾಗದಲ್ಲಿ ಒಂದು ಗೂಡ್ಸ್ ಟ್ರೈನು ಹೋಗ್ತಾ ಇರುತ್ತೆ. ಅದ್ರಲ್ಲಿ ನಮ್ಮ ಹೀರೋವನ್ನ ತೋರಿಸ್ತಾರೆ. ಇವನ ಹೆಸರು ವಿರ್ಜಿಲ್. ಇವನನ್ನ ನೋಡಿದ್ರೇನೆ ನಮಗೆ ಗೊತ್ತಾಗಿ ಬಿಡುತ್ತೆ ಇವನು ಎಷ್ಟೊಂದು ಬಡತನದಲ್ಲಿ ಇರ್ತಾ ಇದ್ದಾನೆ ಅನ್ನೋದು. ಸೊ ಇವನು ಆ ಗೂಡ್ಸ್ ಟ್ರೈನ್ ನಲ್ಲೇ ಟ್ರಾವೆಲ್ ಅನ್ನ ಮಾಡಿಕೊಂಡು ಎಲ್ಲವೂ ಹಾಳಾಗಿ ಬಿಟ್ಟು ಡೆಸರ್ಟ್ ನ ರೀತಿಯಾಗಿ ಇರ್ತಾ ಇರೋ ಒಂದು ಸ್ಟೇಷನಿನಲ್ಲಿ ಬಂದು ಇಳಿದುಕೊಳ್ತಾನೆ. ನೆಕ್ಸ್ಟ್ ಹಾಗೆ ಸ್ವಲ್ಪ ಮುಂದಕ್ಕೆ ನಡ್ಕೊಂಡು ಬಂದು ಬಿಟ್ಟು ಒಂದು ಮನೆಯೊಳಗಡೆ ಒಬ್ಬ ಡುಮ್ಮ ಕುಳಿತಿರ್ತಾ ಇದ್ದಾನೆ. ಅವನ ಹತ್ತಿರ ನಾನು ಈ ರೀತಿಯಾಗಿ ಈ ಜಾಗಕ್ಕೆ ಬಂದು ಇಳಿದಿರ್ತಾ ಇದ್ದೀನಿ, ನನಗೆ ಈ ಅಡ್ರೆಸ್ ಅನ್ನ ಒಬ್ಬರು ಡ್ರೈವರ್ ಕೊಟ್ಟಿರ್ತಾ ಇದ್ದಾರೆ. ಸೊ ಅವರು ಎಲ್ಲಿ ಇರ್ತಾ ಇದ್ದಾರೆ ಅನ್ನೋದು ನಿಮಗೇನಾದ್ರೂ ಗೊತ್ತಿರ್ತಾ ಇದೆಯಾ ಅಂತ ಎಷ್ಟೋ ಕ್ವಶನ್ ಗಳನ್ನ ಮಾಡಿ ಕೇಳ್ಬೇಕಾದ್ರೆ ಅಲ್ಲಿ ಇರ್ತಾ ಇರೋ ಡುಮ್ಮ ಏನನ್ನು ಹೇಳೋದಿಲ್ಲ, ಏನನ್ನು ರೆಸ್ಪಾಂಡ್ ಅನ್ನ ಮಾಡ್ತೀರಾ, ಬರೀ ಟಿವಿಯನ್ನ ನೋಡಿಕೊಂಡೇ ಕುಳಿತಿರ್ತಾ ಇದ್ದಾನೆ. ಏನು ಈ ಡುಮ್ಮ ನಾವು ಏನನ್ನೇ ಕೇಳಿದ್ರು ಯಾವ್ದೇ ಆನ್ಸರ್ ಅನ್ನ ಮಾಡ್ತಾನೆ ಇಲ್ವಲ್ಲ, ಇವನೇನು ಸತ್ತುಗಿತ್ತು ಹೋಗಿ ಬಿಟ್ಟಿರ್ತಾ ಇದ್ದಾನ ಇಲ್ಲ ಬದುಕಿರ್ತಾ ಇದ್ದಾನ ಅಂತ ಯೋಚನೆಯನ್ನೇ ಮಾಡಿಕೊಂಡೆ. ಸರಿ ಆಯ್ತು, ಮೊದಲು ನಾವು ಟಾಯ್ಲೆಟ್ ಅನ್ನ ಯೂಸ್ ಮಾಡ್ಬೇಕಾಗಿರ್ತಾ ಇದೆ, ನಮಗೆ ಅರ್ಜೆಂಟ್ ಆಗಿ ಇರ್ತಾ ಇದೆ, ಅದನ್ನಾದ್ರೂ ಕೇಳಿ ನೋಡೋಣ ಅಂತ ಹೇಳಿಬಿಟ್ಟು ಸರ್ ಇಲ್ಲೆಲ್ಲಾದ್ರೂ ಅಕ್ಕಪಕ್ಕದಲ್ಲಿ ಟಾಯ್ಲೆಟ್ ಇರ್ತಾ ಇದೆಯಾ, ನಾವು ಅದನ್ನ ಯೂಸ್ ಮಾಡಬಹುದಾ ಅಂತ ಕೇಳ್ಬೇಕಾದ್ರೆ ಆ ಕಡೆ ಇದೆ ನೋಡು, ಅಲ್ಲೇ ಹಿಂದೆನೆ ಇದೆ ಹೋಗು ಅಂತ ಡುಮ್ಮ ರೆಸ್ಪಾಂಡ್ ಅನ್ನ ಮಾಡ್ತಾನೆ. ನಮ್ಮ ಹೀರೋ ಆ ಟಾಯ್ಲೆಟ್ ನ ಹತ್ತಿರಕ್ಕೆ ಬಂದು ನೋಡ್ಬೇಕಾದ್ರೆ ಅದು ಎಷ್ಟು ಹಾಳಾಗಿ ಇರ್ತಾ ಇದೆ ಅಂದ್ರೆ ತುಂಬಾನೇ ಕೆಟ್ಟದಾಗಿ ಇರ್ತಾ ಇರೋ ಟಾಯ್ಲೆಟ್ ಆಗಿದೆ ಅದು. ಆದ್ರೂ ನಾವು ಈಗ ಏನನ್ನು ಮಾಡೋದಿಕ್ಕೆ ಆಗೋದಿಲ್ಲ, ಇರೋದ್ರಲ್ಲೇ ಅಡ್ಜಸ್ಟ್ ಅನ್ನ ಮಾಡಿಕೊಳ್ಳೋಣ ಅಂತ ಹೇಳಿಬಿಟ್ಟು ಆ ಟಾಯ್ಲೆಟ್ ಒಳಗಡೆಗೆ ಹೋಗ್ತಾನೆ. ನೆಕ್ಸ್ಟ್ ನಮ್ಮ ಹೀರೋ ಆ ರೀತಿಯಾಗಿ ಟಾಯ್ಲೆಟ್ ನ ಒಳಗಡೆ ಇರ್ತಾ ಇರ್ಬೇಕಾದ್ರೆ ಅಲ್ಲಿಗೆ ಯಾರೋ ಬರ್ತಾರೆ. ಯಾರು ಅಂತ ನೋಡಿದ್ರೆ ಇವನಿಗೆ ಅಡ್ರೆಸ್ ಅನ್ನ ಕೊಟ್ಟಿರ್ತಾ ಇರೋ ಒಬ್ಬ ಡ್ರೈವರ್ ಇರ್ತಾ ಇದ್ದಾನೆ ಅಲ್ವಾ, ಅವನೇನೆ ಬಂದಿರ್ತಾ ಇದ್ದಾನೆ. ಆ ರೀತಿ ಬಂದು ಬಿಟ್ಟು ನಿನ್ನ ಎಲ್ಲಾ ಕೆಲಸಗಳು ಮುಗ್ದಿರ್ತಾ ಇದ್ರೆ ಆಚೆಗೆ ಬಾ, ನಿನ್ನನ್ನ ಕರ್ಕೊಂಡು ಹೋಗಿ ಸೇರಿಸಬೇಕಾದ ಜಾಗಕ್ಕೆನೆ ಕರ್ಕೊಂಡು ಹೋಗ್ತೀನಿ ಅಂತ ಹೇಳ್ತಾನೆ. ಸೊ ನಮ್ಮ ಹೀರೋ ಎಲ್ಲವನ್ನ ಮುಗಿಸಿಕೊಂಡು ಒಂದು ಟ್ಯಾಂಕರ್ ನಲ್ಲಿ ನೀರನ್ನ ತುಂಬಿಸಿ ಇಟ್ಟಿರ್ತಾ ಇದ್ದಾರೆ. ಅಲ್ಲಿಗೆ ಬಂದು ಬಿಟ್ಟು ನೀರನ್ನ ನೋಡಿ ಎಷ್ಟೋ ವರ್ಷಗಳೇ ಆಗಿ ಬಿಟ್ಟಿರ್ತಾ ಇದೆಯೇನೋ ಅನ್ನೋ ರೀತಿಯಾಗಿ ರಿಯಾಕ್ಟ್ ಅನ್ನ ಮಾಡ್ತಾ ಇದ್ದಾನೆ. ಆ ನೀರನ್ನ ಯೂಸ್ ಮಾಡಿಬಿಟ್ಟು ಮುಖವನ್ನೆಲ್ಲ ತೊಳ್ಕೊಳ್ತಾ ಇದ್ದಾನೆ. ಸೊ ಅದನ್ನ ನೋಡಿದ ಡ್ರೈವರು, ಲೋ ನಮಗೆ ನೀರಿಲ್ಲದೆ ಎಲ್ಲರೂ ಸಾಯ್ತಾ ಇದೀವಿ, ನೀನು ನೋಡಿದ್ರೆ ನೀರನ್ನ ಈ ರೀತಿಯಾಗಿ ಮುಖವನ್ನೆಲ್ಲ ತೊಳ್ಕೊಂಡು ವೇಸ್ಟ್ ಅನ್ನ ಮಡಗಿರ್ತಾ ಇದೆಯಲ್ಲ, ನಿನಗೇನಾದ್ರೂ ಬುದ್ಧಿ ಇರ್ತಾ ಇದೆಯಾ ಅಂತ ಹೇಳಿಬಿಟ್ಟು ಬೈಯೋದಿಕ್ಕೆ ಶುರುವನ್ನ ಮಾಡಿಕೊಳ್ತಾನೆ. ಸರಿ ಆಯ್ತು ಅಂತ ಹೇಳಿಬಿಟ್ಟು ನಮ್ಮ ಹೀರೋ ಅಲ್ಲಿಂದ ಹೊರಡ್ತಾನೆ. ಆಕ್ಚುಲಿ ನಮ್ಮ ಹೀರೋ ಇಲ್ಲಿಗೆ ಏನಕ್ಕಾಗಿ ಬಂದಿರ್ತಾ ಇದ್ದಾನೆ ಅಂದ್ರೆ ಪೊಲ್ಯೂಷನ್, ಪಾಪ್ಯುಲೇಷನ್ ಎಲ್ಲವೂ ಹೆಚ್ಚಾಗಿ ಬಿಟ್ಟು ನಮ್ಮ ಪ್ಲಾನೆಟ್ ಪೂರ್ತಿಯಾಗಿ ಹಾಳಾಗಿ ಬಿಟ್ಟಿರ್ತಾ ಇದೆ. ಟೋಟಲ್ ಆಗಿ ಡೆಸರ್ಟ್ ನ ರೀತಿಯಾಗಿ ಬದಲಾಗಿ ಬಿಟ್ಟಿರ್ತಾ ಇದೆ. ಸೊ ಈ ರೀತಿಯಾಗಿ ಬಿಟ್ಟಿರ್ತಾ ಇರೋದ್ರಿಂದ ನಮ್ಮ ಹೀರೋಗೆ ಸರಿಯಾಗಿ ಕುಡಿಯೋದಿಕ್ಕೆ ನೀರು, ತಿನ್ನೋದಿಕ್ಕೆ ಆಹಾರ ಏನೂ ಸಿಗದೆ ಇರೋದ್ರಿಂದ ಒಂದು ಜಾಗದಲ್ಲಿ ಮಾತ್ರ ವೆದರ್ ಸ್ವಲ್ಪ ಚೆನ್ನಾಗಿ ಇರ್ತಾ ಇದೆ, ಅಲ್ಲಿ ಕೆಲಸವೂ ಇರ್ತಾ ಇದೆ, ತಿನ್ನೋದಿಕ್ಕೆ ಆಹಾರ, ಕುಡಿಯೋದಿಕ್ಕೆ ನೀರು ಎಲ್ಲವೂ ಇರ್ತಾ ಇದೆ ಅನ್ನೋದನ್ನ ತಿಳ್ಕೊಂಡು ಬಿಟ್ಟು ಅಲ್ಲಿಗೆ ಹೋಗೋದಿಕ್ಕಾಗಿನೇ ನಮ್ಮ ಹೀರೋ ಬಂದಿರ್ತಾ ಇದ್ದಾನೆ. ಬಟ್ ಆದ್ರೆ ನಡ್ಕೊಂಡೆಲ್ಲ ಅಲ್ಲಿಗೆ ಹೋಗೋದಿಕ್ಕೆ ಆಗೋದಿಲ್ಲ, ಯಾಕಂದ್ರೆ ತುಂಬಾನೇ ದೂರವಾಗಿ
ಇರ್ತಾ ಇದೆ, ಅಲ್ಲದೆ ಡೆಸರ್ಟ್ ನ ರೀತಿ ಮರುಭೂಮಿಯಾಗಿ ಬಿಟ್ಟಿರ್ತಾ ಇದೆ ಅಲ್ವಾ. ಆದ್ರಿಂದ ಈ ಕಾರ್ ಡ್ರೈವರ್ ಅನ್ನ ಕಾಂಟ್ಯಾಕ್ಟ್ ಅನ್ನ ಮಡಗಿ ಬಿಟ್ಟು ಇವನ ಹತ್ರ ಇಂದ ಹೆಲ್ಪ್ ಅನ್ನ ತೆಗೆದುಕೊಳ್ತಾ ಇದ್ದಾನೆ. ಸೊ ಈ ರೀತಿಯಾಗಿ ಟ್ರಾವೆಲ್ ಅನ್ನ ಮಾಡ್ಕೊಂಡು ಹೋಗ್ತಾ ಇರ್ಬೇಕಾದ್ರೆ ಆ ಡ್ರೈವರ್ ಇರ್ತಾ ಇದ್ದಾನೆ ಅಲ್ವಾ, ಅವನು ಹಾಕ್ತಾನೆ ನೋಡಿ ಇವಾಗ ಒಂದು ಬಿಲ್ ಅನ್ನ. ಕಾರಿಗೆ $100, ಪೆಟ್ರೋಲಿಗೆ $100, ನೆಕ್ಸ್ಟ್ ಕುಡಿಯೋ ನೀರಿಗಾಗಿ $100, ಮತ್ತೆ ನಾನು ನಿನ್ನನ್ನ ಇಲ್ಲಿಂದ ಅಲ್ಲಿಗೆ ಕರ್ಕೊಂಡು ಹೋಗಿ ಬಿಡ್ತಾ ಇರೋದಿಕ್ಕೆ ನನಗೆ ಚಾರ್ಜ್ ಆಗಿಬಿಟ್ಟು $50, ಟೋಟಲ್ ಆಗಿ $350 ಗಳನ್ನ ನನಗೆ ಕೊಟ್ಟು ಬಿಡಪ್ಪ, ಇದು ನಿನ್ನ ಬಿಲ್ ಆಗಿ ಇರ್ತಾ ಇದೆ ಅನ್ನೋದನ್ನ ಹೇಳ್ತಾನೆ. ಅದಕ್ಕೆ ನಮ್ಮ ಹೀರೋ, ಏನ್ ಸರ್ ನೀವು ಈ ರೀತಿಯಾಗಿ ಹೇಳ್ತಾ ಇದ್ದೀರಾ, ನೀವು ಎಲ್ಲವೇ $200 ನಲ್ಲೇ ಮುಗಿದು ಹೋಗುತ್ತೆ ಅಂತ ಹೇಳ್ತಾ ಇದ್ರಿ ಅಲ್ವಾ, ಈಗ ನೋಡಿದ್ರೆ $350 ಅನ್ನ ಹೇಳ್ತಾ ಇದ್ದೀರಾ ಅಂತ ಕೇಳ್ಬೇಕಾದ್ರೆ, ನೋಡಪ್ಪ ಇಲ್ಲಿ ಇರ್ತಾ ಇರೋ ಡ್ರೈವರು ನಾನು ಒಬ್ಬನೇ, ಇನ್ನು ಯಾರುವೇನೆ ಇರ್ತಾ ಇಲ್ಲ. ಈಗೇನು $350 ಅನ್ನ ಕೊಟ್ರೆ ನಿನ್ನ ಜಾಗಕ್ಕೆ ಕರ್ಕೊಂಡು ಹೋಗಿ ಸೇರಿಸ್ತೀನಿ, ಇಲ್ಲ ಅಂತ ಅಂದ್ರೆ ಯೂಟರ್ನ್ ಅನ್ನ ತೆಗೆದುಕೊಂಡು ವಾಪಸ್ ನಿನ್ನನ್ನ ಅಲ್ಲಿಗೆನೆ ಬಿಟ್ಟು ಬಿಡ್ತೀನಿ, ಏನಂತೀಯ ಅಂತ ಕೇಳ್ಬೇಕಾದ್ರೆ ನಮ್ಮ ಹೀರೋ, ಅಯ್ಯಯ್ಯೋ ಆ ರೀತಿಯಾಗಿ ಎಲ್ಲ ಮಾಡ್ಬೇಡಿ ಸರ್, ನೀವು ಎಷ್ಟನ್ನ ಕೇಳಿರ್ತಾ ಇದೀರೋ ಅಷ್ಟನ್ನೇ ಕೊಡ್ತೀನಿ, ಮುಂದಕ್ಕೆನೆ ನಡೀರಿ ಅಂತ ಹೇಳ್ತಾನೆ. ಹೀಗೆ ಮುಂದೆ ಹೋಗ್ತಾ ಇರ್ಬೇಕಾದ್ರೆ ತುಂಬಾನೇ ಶೆಕೆ ಆಗ್ತಾ ಇದೆಯಲ್ಲ ಅಂತ ಹೇಳಿಬಿಟ್ಟು ನಮ್ಮ ಹೀರೋ ಅಲ್ಲಿ ಇರ್ತಾ ಇರೋ ಎಸಿಯನ್ನ ಆನ್ ಮಾಡೋದಿಕ್ಕಾಗಿ ನೋಡ್ತಾನೆ. ಅದಕ್ಕೆ ನೀನೇನಾದ್ರೂ ಎಸಿಯನ್ನ ಆನ್ ಮಾಡಿದ್ರೆ ಇಂಜಿನ್ ಹೀಟ್ ಆಗಿಬಿಟ್ಟು ಗಾಡಿ ಇಲ್ಲೇನೆ ನಿಂತು ಬಿಡುತ್ತೆ, ಏನನ್ನ ಮಾಡ್ತಾ ಇದೀಯ ನೀನು, ಮೊದ್ಲು ಅದನ್ನ ಆಫ್ ಮಾಡು ಅಂತ ಬೈದು ಬಿಡ್ತಾನೆ. ಅದಕ್ಕೆ ನಮ್ಮ ಹೀರೋ ಇವನೇನು ಎಸಿಯನ್ನು ಕೂಡ ಹಾಕೋದಿಕ್ಕೆ ಬಿಡೋದಿಲ್ವಲ್ಲ ಅಂತ ಹೇಳಿಬಿಟ್ಟು ಸಪ್ಪಿಗೆ ಆಗಿ ಬಿಡ್ತಾನೆ. ಹೀಗೆ ಮುಂದಕ್ಕೆ ಹೋಗ್ತಾ ಇರ್ಬೇಕಾದ್ರೆ ಇವರ ವೆಹಿಕಲ್ ನ ಟೈರ್ ಪಂಚರ್ ಆಗಿ ಬಿಟ್ಟಿರ್ತಾ ಇದೆ. ಆ ಪಂಚರ್ ಅನ್ನ ಹಾಕೋದಿಕ್ಕೂ ಕೂಡ ನಮ್ಮ ಹೀರೋವಿಗೆನೆ ಹೇಳಿರ್ತಾ ಇದ್ದಾನೆ. ನಮ್ಮ ಹೀರೋವೇ ಬೇರೆ ದಾರಿ ಇಲ್ಲದೆ ಇವನು ಹೇಳೋ ಎಲ್ಲ ಮಾತುಗಳನ್ನ ನಾವು ಕೇಳಲೇಬೇಕಲ್ಲ ಅಂತ ಹೇಳಿಬಿಟ್ಟು ಪಂಚರ್ ಅನ್ನ ಹಾಕ್ತಾನೆ. ಈ ರೀತಿಯಾಗಿ ನಮ್ಮ ಹೀರೋ ಪಂಚರ್ ಅನ್ನ ಹಾಕ್ತಾ ಇರ್ಬೇಕಾದ್ರೆ ಫಾರೆಸ್ಟ್ ನ 2 ಡಾಗ್ಗಳು ಜಗಳವನ್ನ ಆಡಿಕೊಳ್ತಾ ಇದ್ದಾವೆ. ಡ್ರೈವರು ಇದನ್ನ ಗಮನಿಸಿ ಬಿಟ್ಟು ಅಲ್ಲಿ ಇರ್ತಾ ಇರೋ ಒಂದು ನಾಯಿಯನ್ನ ಓಡಿಸಿಬಿಟ್ಟು ತುಂಬಾನೇ ಗಾಯಗೊಂಡು ನರಳ್ತಾ ಬಿದ್ದಿರ್ತಾ ಇರೋ ಒಂದು ನಾಯಿಗೆ ದಪ್ಪದಾದ ಕಲ್ಲನ್ನು ತೆಗೆದುಕೊಂಡು ಅದರ ತಲೆಯನ್ನೇ ಚಚ್ಚಿಬಿಟ್ಟು ಸಾಯಿಸಿ ಬಿಡ್ತಾನೆ. ಆ ನಾಯಿಗಳು ಏನಕ್ಕಾಗಿ ಜಗಳವನ್ನ ಆಡ್ಕೊಳ್ತಾ ಇದ್ದಾವೆ ಅಂದ್ರೆ ಅವುಗಳಿಗೆ ತಿನ್ನೋದಿಕ್ಕೆ ಏನುವೇ ಇಲ್ದಿರಾ ಒಂದು ಪ್ರಾಣಿಯನ್ನ ಕೊಂದು ಬಿಟ್ಟು ಮತ್ತೊಂದು ಪ್ರಾಣಿ ತಿಂದು ಬದುಕಿರ್ತಾ ಇದೆ. ಇಷ್ಟೊಂದು ಹಾಳಾಗಿರ್ತಾ ಇದೆ ಆ ಪರಿಸರ. ಸೊ ಇದನ್ನ ನೋಡಿದ ನಮ್ಮ ಹೀರೋ ಏನನ್ನು ಮಾತಾಡೋದಿಲ್ಲ, ಸೈಲೆಂಟ್ ಆಗಿ ಪಂಚರ್ ಅನ್ನ ಹಾಕಿ ಮುಗಿಸ್ತಾನೆ. ನೆಕ್ಸ್ಟ್ ಟ್ರಾವೆಲ್ ಅನ್ನ ಮಾಡಿಕೊಂಡು ಹೋಗ್ತಾ ಇರ್ಬೇಕಾದ್ರೆ ನೈಟ್ ಆಗಿರ್ತಾ ಇರೋದ್ರಿಂದ ಒಂದು ಕಡೆಯಲ್ಲಿ ಸ್ಟೇ ಆಗ್ತಾರೆ. ಈ ರೀತಿ ಒಂದು ಕಡೆ ಸ್ಟೇ ಆಗಿರ್ತಾ ಇರ್ಬೇಕಾದ್ರೆ ಆ ಡ್ರೈವರು, ಲೋ ನೀನು ಏನಕ್ಕಾಗಿ ಈ ಜಾಗಕ್ಕೆ ಹೋಗ್ತಾ ಇದ್ಯಾ, ಈ ಜಾಗಕ್ಕೆ ಹೋಗೋದಿಕ್ಕೆ ನಿನಗೆ ಯಾರು ಇನ್ಫಾರ್ಮೇಶನ್ ಗಳನ್ನ ಕೊಟ್ಟಿರ್ತಾ ಇದ್ದಾರೆ ಅಂತ ಕೇಳ್ಬೇಕಾದ್ರೆ ನಮ್ಮ ಹೀರೋ ಒಂದು ಪಾಂಪ್ಲೆಟ್ ಅನ್ನ ತೆಗೆದುಬಿಟ್ಟು, ನೀವು ಈ ಜಾಗಕ್ಕೆನೆ ಬಂದು ಬಿಟ್ರೆ ಸಾಕು, ತಿನ್ನೋದಿಕ್ಕೆ ಊಟ, ಕುಡಿಯೋದಿಕ್ಕೆ ನೀರು, ಅಲ್ಲದೆ ನಿಮಗೆ ಒಂದು ಕೆಲಸವನ್ನು ಕೂಡ ನಾವು ಕೊಟ್ಟು ಬಿಡ್ತೀವಿ ಅನ್ನೋದನ್ನ ಆ ಪಾಂಪ್ಲೆಟ್ ನಲ್ಲಿ ಪ್ರಿಂಟ್ ಮಾಡಿರ್ತಾ ಇದ್ದಾರೆ. ಇದನ್ನ ಕೇಳುವ ಡ್ರೈವರು ನಗಾಡಿ ಬಿಟ್ಟು, ಲೋ ತಮ್ಮ ನೀನು ಅಂದುಕೊಂಡ ಹಾಗೆ ಅಲ್ಲಿ ಎಲ್ಲವೇ ಸೂಪರ್ ಆಗಿ ಇರ್ತಾ ಇಲ್ಲ, ಕೆಲಸವನ್ನ ಮಾಡಿಸಿಕೊಳ್ತೀವಿ ಅಂತ ಹೇಳಿಬಿಟ್ಟು ನಿದ್ರೆಯನ್ನು ಕೂಡ ಮಾಡೋದಿಕ್ಕೆ ಬಿಡದೆ ರಾತ್ರಿ ಹಗಲು ಅಂತ ಹೇಳಿಬಿಟ್ಟು ಕೆಲಸವನ್ನ ಮಾಡಿಸಿಕೊಳ್ತಾರೆ. ತುಂಬಾನೇ ಹಾರ್ಡ್ ಆದ ಕೆಲಸಗಳನ್ನೆಲ್ಲ ಕೊಡ್ತಾರೆ ಕಣಪ್ಪ ಅನ್ನೋದನ್ನ ಹೇಳ್ತಾನೆ. ಅದಕ್ಕೆ ನಮ್ಮ ಹೀರೋ, ನಾನು ಹಾರ್ಡ್ ವರ್ಕಿಗೆಲ್ಲ ಭಯ ಪಡೋ ಮನುಷ್ಯನಾಗಿ ಇರ್ತಾ ಇಲ್ಲ, ಬದಲಾಗಿ ಎಷ್ಟೇ ಕಷ್ಟವಾಗಿ ಇರ್ತಾ ಇದ್ರು ಅದನ್ನ ಮಾಡಿ ತೀರ್ಸೋನಾಗಿ ಇರ್ತಾ ಇದೀನಿ ಅನ್ನೋದನ್ನ ಹೇಳ್ತಾನೆ. ನೆಕ್ಸ್ಟ್ ಡೇ ಮಾರ್ನಿಂಗ್ ಆಗುತ್ತೆ, ಮತ್ತೆ ಟ್ರಾವೆಲ್ ಅನ್ನ ಮುಂದುವರಿಸೋಣ ಅಂತ ಹೇಳಿಬಿಟ್ಟು ಟ್ರಾವೆಲ್ ಅನ್ನ ಮಾಡಿಕೊಂಡು ಹೋಗ್ತಾ ಇರ್ಬೇಕಾದ್ರೆ ಆ ಡ್ರೈವರು ಡ್ರೈವಿಂಗ್ ಅನ್ನ ಮಾಡ್ತಾ ಇಲ್ಲ, ಬದಲಾಗಿ ನಮ್ಮ ಹೀರೋ ಡ್ರೈವಿಂಗ್ ಅನ್ನ ಮಾಡ್ತಾ ಇದ್ದಾನೆ. ನಮ್ಮ ಹೀರೋಗೆ ಡ್ರೈವಿಂಗ್ ಮಾಡೋದಿಕ್ಕಾಗಿ ಕಾರನ್ನ ಕೊಟ್ಟು ಬಿಟ್ಟು ಅವನು ಚೆನ್ನಾಗಿನೇ ಮಲಗಿ ನಿದ್ರೆಯನ್ನ ಮಾಡಿಕೊಂಡು ಬರ್ತಾ ಇದ್ದಾನೆ. ನಮ್ಮ ಹೀರೋನುವೆ ಬೇರೆ ದಾರಿ ಇಲ್ಲದೆ ನಮ್ಮ ದುಡ್ಡನ್ನೇ ಕೊಟ್ಟು ಬಿಟ್ಟು ನಾವೇನೆ ಡ್ರೈವಿಂಗ್ ಅನ್ನ ಮಾಡಿಕೊಂಡು ಹೋಗ್ಬೇಕಲ್ಲ ಅಂತ ಯೋಚನೆಯನ್ನೇ ಮಾಡಿಕೊಂಡೆ ಡ್ರೈವಿಂಗ್ ಅನ್ನ ಮಾಡಿಕೊಂಡು ಹೋಗ್ತಾ ಇರ್ಬೇಕಾದ್ರೆ ಹೇಗಿದ್ರು ಇವನು ಚೆನ್ನಾಗಿನೇ ಮಲಗಿ ನಿದ್ರೆಯನ್ನ ಮಾಡ್ತಾ ಇದ್ದಾನೆ. ಇದೇ ಟೈಮ್ ಅಲ್ಲಿ ನಾವು ಎಸಿಯನ್ನ ಆನ್ ಮಾಡಿಕೊಂಡು ಸ್ವಲ್ಪ ಕೂಲ್ ಆಗೋಣ ಅಂತ ಹೇಳಿಬಿಟ್ಟು ಎಸಿಯನ್ನ ಆನ್ ಮಾಡಿ ಬಿಡ್ತಾನೆ. ಅಷ್ಟೇ ಆ ರೀತಿಯಾಗಿ ಎಸಿಯನ್ನ ಆನ್ ಮಾಡಿರ್ತಾ ಇರೋದ್ರಿಂದ ಇಂಜಿನ್ ಜೋರಾಗಿ ಶಬ್ದವನ್ನ ಮಾಡ್ಕೊಳ್ಳೋದಿಕ್ಕೆ ಶುರು ಮಾಡಿ ಬಿಟ್ಟಿರ್ತಾ ಇದೆ. ಸೊ ಇದನ್ನ ಕೇಳಿಸಿಕೊಳ್ಳುವ ಡ್ರೈವರು ಎಚ್ಚರಿಯಾಗಿ ಬಿಟ್ಟು, ಲೋ ನಿನಗೆ ಎಷ್ಟು ಸಾರಿನೋ ಹೇಳ್ಬೇಕು, ಇದನ್ನ ಆನ್ ಮಾಡಿದ್ರೆ ಗಾಡಿ ಹಾಳಾಗೋಗುತ್ತೆ ಅಂತ ಮೊದ್ಲೇನೆ ಹೇಳಿರ್ತಾ ಇದ್ದೀನಿ ಅಲ್ವಾ, ಏನಕ್ಕಾಗಿ ಮತ್ತೆ ಅದನ್ನ ಆನ್ ಮಾಡಿರ್ತಾ ಇದೀಯ ಅಂತ ಬೈಬೇಕಾದ್ರೆ ಗಾಡಿ ಆಟೋಮೆಟಿಕ್ ಆಗಿ ಆಫ್ ಆಗಿ ಬಿಡುತ್ತೆ. ಸೊ ಆ ರೀತಿ ಆಗಿದ್ರಿಂದ ಆ ಡ್ರೈವರು ತುಂಬಾನೇ ಕೋಪವನ್ನ ಮಾಡಿಕೊಂಡು ಬಿಟ್ಟು ಅವನಿಗೆ ಚೆನ್ನಾಗೇನೆ ಬೈಯೋದಿಕ್ಕೆ ಶುರುವನ್ನ ಮಾಡಿಕೊಂಡು ಬಿಡ್ತಾನೆ. ನಮ್ಮ ಹೀರೋ ಅವನಿಗೆ ಸಿಂಪಲ್ ಆಗಿ ಸಾರಿಯನ್ನ ಹೇಳಿಬಿಟ್ಟು ಯೂರಿನ್ ಅನ್ನ ಪಾಸ್ ಮಾಡೋಣ ಅಂತ ಹೇಳಿಬಿಟ್ಟು ಚೂಚುವನ್ನ ಮಾಡಿ ಮುಗಿಸಿ ಪಕ್ಕದಲ್ಲಿ ತಿರುಗಿ ನೋಡ್ಬೇಕಾದ್ರೆ ಒಂದಷ್ಟು ಕಲ್ಲುಗಳು ಒಟ್ಟಿಗೆ ಬಿದ್ದಿರ್ತಾ ಇರೋದನ್ನ ಗಮನಿಸ್ತಾನೆ. ಏನಿದು ಈ ರೀತಿಯಾಗಿ ಕಲ್ಲುಗಳು ಒಂದು ಕಡೆಯಾಗಿ ಬಿದ್ದಿರ್ತಾ ಇದೆಯಲ್ಲ ಅಂತ ಅನುಮಾನ ಬಂದು ಬಿಟ್ಟು ಅಲ್ಲಿಗೆ ಬಂದು ನೋಡ್ಬೇಕಾದ್ರೆ ಗೋಲ್ಡ್, ಏನಿದು ಗೋಲ್ಡ್ ನ ರೀತಿಯಾಗಿ ಇರ್ತಾ ಇದೆಯಲ್ಲ ಅಂತ ಹೇಳಿಬಿಟ್ಟು ಅಲ್ಲಿ ಮೇಲೆ ಇರ್ತಾ ಇರೋ ಮಣ್ಣನ್ನ ಸರಿಸಿ ನೋಡ್ಬೇಕಾದ್ರೆ ಅದು ರಿಯಲ್ ಆಗಿನೇ ಗೋಲ್ಡ್ ಆಗಿ ಇರ್ತಾ ಇದೆ. ಸೊ ನಮ್ಮ ಹೀರೋ ಫಟ್ ಅಂತ ಅಲ್ಲಿ ಇರ್ತಾ ಇರೋ ಡ್ರೈವರ್ ಅನ್ನ ಕರೆದು ಬಿಟ್ಟು ಅವನಿಗೆ ತೋರಿಸ್ತಾನೆ. ಡ್ರೈವರ್ ಕೂಡ ಅಲ್ಲಿಗೆ ಬಂದು ಮುಟ್ಟಿ ನೋಡಿ ಅವನ ಲೈಟರ್ ಅನ್ನ ಯೂಸ್ ಮಾಡಿಬಿಟ್ಟು ಇದೇನಾದ್ರೂ ಕಪ್ಪು ಬಣ್ಣಕ್ಕೆ ತಿರುಗಿದ್ರೆ ಇದು ಗೋಲ್ಡ್ ಆಗಿ ಇರ್ತಾ ಇಲ್ಲ, ಬದಲಾಗಿ ಇದು ಯಾವುದೇ ಬಣ್ಣವನ್ನ ಬದಲಾಯಿಸದೆ ಹಾಗೇನೆ ಇದ್ರೆ ಇದು ರಿಯಲ್ ಆದ ಗೋಲ್ಡ್ ಆಗಿರುತ್ತೆ ಅಂತ ಟ್ರೈ ಅನ್ನ ಮಾಡಿ ನೋಡ್ಬೇಕಾದ್ರೆ ಅದು ರಿಯಲ್ ಆದ ಗೋಲ್ಡ್ ಆಗಿನೇ ಇರ್ತಾ ಇದೆ. ಅಷ್ಟೇ ಇದು ರಿಯಲ್
ರಿಯಲ್ ಆದ ಗೋಲ್ಡ್ ಅಂತ ಕನ್ಫರ್ಮ್ ಆಗಿದ ಕೂಡ್ಲೆ ನಮ್ಮ ಹೀರೋ ಕುಣಿದು ಕುಪ್ಪಳಿಸಿ ಬಿಡ್ತಾನೆ. ತುಂಬಾನೇ ಹ್ಯಾಪಿಯಾಗಿ ಫೀಲ್ ಅನ್ನ ಮಾಡಿಕೊಳ್ತಾನೆ. ಸೊ ಇಬ್ಬರುವೆ ಸೇರಿ ಬಿಟ್ಟು ಅದನ್ನ ಹೊರಗಡೆಗೆ ತೆಗೆದು ನೋಡೋಣ ಅಂತ ಹೇಳಿಬಿಟ್ಟು ಅದನ್ನ ತೋಡ್ಬೇಕಾದ್ರೆ ಆ ಗೋಲ್ಡ್ ಚಿಕ್ಕದಾಗಿ ಇರ್ತಾ ಇಲ್ಲ, ಬದಲಾಗಿ ಒಂದು ದೊಡ್ಡದಾದ ಬಂಡೆಯ ಗಾತ್ರದಲ್ಲಿನೇ ಇರ್ತಾ ಇದೆ. ಸೊ ಅದನ್ನ ಹೊರಗಡೆಗೆ ತೆಗೆಯೋದಿಕ್ಕೆ ಎಷ್ಟೋ ಪ್ರಯತ್ನವನ್ನ ಮಾಡಿ ನೋಡ್ತಾರೆ, ಆದ್ರೆ ಅವರ ಕೈಯಲ್ಲಿ ಅದನ್ನ ತೆಗೆಯೋದಿಕ್ಕೆ ಆಗೋದಿಲ್ಲ. ಇದನ್ನ ಕೈಯಲ್ಲಿ ತೆಗೆಯೋದಿಕ್ಕೆ ಬರೋದಿಲ್ಲ ಅನ್ಸುತ್ತೆ. ಕಾರಿಗೆ ಒಂದು ಚೈನ್ ಅನ್ನ ಕಟ್ಟಿಬಿಟ್ಟು ಅದರ ಸಹಾಯದಿಂದ ಎಳೆಯೋಣ ಅಂತ ನೋಡ್ಬೇಕಾದ್ರೆ ಆ ರೀತಿಯಾಗಿನೇ ಕಾರಿಗೆ ಚೈನು ಹಗ್ಗವನ್ನೆಲ್ಲ ಕಟ್ಟುಬಿಟ್ಟು ಎಳೆದು ನೋಡ್ಬೇಕಾದ್ರೆ ಅವಾಗೂನು ಬರ್ತಾ ಇಲ್ಲ. ಚೈನು ಹಗ್ಗವೇ ಕಟ್ಟಾಗಿ ಬಿಡ್ತಾ ಇದೆ. ಅಯ್ಯೋ, ನಮಗೆ ಇಷ್ಟು ದೊಡ್ಡದಾಗಿ ಇರ್ತಾ ಇರೋ ಗೋಲ್ಡ್ ಸಿಕ್ಕಿರ್ತಾ ಇದೆ ಅಂತ ನಾವು ಖುಷಿಯನ್ನ ಪಡೋದಾ, ಅಥವಾ ಈ ಗೋಲ್ಡ್ ಅನ್ನ ನಾವು ಹೊರಗಡೆಗೆ ತೆಗೆಯೋದಿಕ್ಕಾಗದೆ ಈ ರೀತಿ ಕಷ್ಟವನ್ನ ಪಡ್ತಾ ಇದೀವಿ ಅಂತ ಕನ್ಫ್ಯೂಷನ್ ಅಲ್ಲಿ ದುಃಖವನ್ನ ಪಡೋದಾ ಅಂತ ಯೋಚನೆಯನ್ನ ಮಾಡ್ಕೊಂಡು ಇರ್ತಾ ಇದ್ದಾರೆ. ಸೊ ಅದ್ರ ಸುತ್ತಮುತ್ತ ಇರ್ತಾ ಇರೋ ಮಣ್ಣನ್ನೇ ತೆಗೆದುಬಿಟ್ಟು ಹೇಗಾದ್ರೂ ಮಾಡಿ ಹಾಗೇನೆ ಅದನ್ನ ಹೊರಗಡೆಗೆ ತೆಗೆಯೋಣ ಅಂತ ಗುಂಡಿಯನ್ನ ತೆಗೆದು ನೋಡ್ಬೇಕಾದ್ರೆ ಅದು ಹೊರಗಡೆಗೆ ಬರ್ತಾನೆ ಇಲ್ಲ. ಇವರು ಎಷ್ಟು ತೋಡ್ತಾರೋ ಅಷ್ಟು ದೊಡ್ಡದಾಗಿನೇ ಇರ್ತಾ ಇದೆ ಆ ಚಿನ್ನ. ಸೊ ಇಬ್ಬರು ಆ ರೀತಿ ಗುಂಡಿಯನ್ನ ತೋಡಿ ತೋಡಿ ಸುಸ್ತಾಗಿ ಬಿಟ್ಟಿರ್ತಾ ಇದ್ದಾರೆ, ತುಂಬಾನೇ ಟಯರ್ಡ್ ಆಗಿ ಇರ್ತಾ ಇದ್ದಾರೆ. ಅಲ್ಲದೆ ಕತ್ತಲೆ ಬೇರೆ ಆಗಿ ಬಿಡ್ತಾ ಇದೆ. ನಾವೇನಾದ್ರೂ ಹೀಗೇನೆ ಇದ್ದು ಬಿಟ್ರೆ ಇಲ್ಲಿ ಇರ್ತಾ ಇರೋ ನಾಯಿಗಳು ನರಿಗಳಿಗೆ ನಾವು ಆಹಾರವಾಗಿ ಬಿಡ್ತೀವಿ ಅಂತ ಹೇಳಿಬಿಟ್ಟು ಇಬ್ಬರುವೆ ಸೇರಿ ಬಿಟ್ಟು ಅವರ ಅಕ್ಕಪಕ್ಕದಲ್ಲಿ ಬಿದ್ದಿರ್ತಾ ಇರೋ ಒಣಗಿರ್ತಾ ಇರೋ ಕಟ್ಟಿಗೆಗಳನ್ನ ತಂದು ಬಿಟ್ಟು ಬೆಂಕಿಯನ್ನ ಕಚ್ಚಿಸೋದಿಕ್ಕಾಗಿ ಒಂದು ಕಡೆ ಇಡ್ತಾರೆ. ನೆಕ್ಸ್ಟ್ ಪೂರ್ತಿಯಾಗಿ ಕತ್ತಲೆ ಆದ ನಂತರ ಬೆಂಕಿಯನ್ನ ಕಚ್ಚಿಸಿಟ್ಟು ಬಿಟ್ಟು, ಲೋ, ನಮಗೆ ಎಷ್ಟು ದೊಡ್ಡ ಗಾತ್ರದ ಚಿನ್ನ ಸಿಕ್ಕಿರ್ತಾ ಇದೆ, ನಿನಗೆ ಯೋಚನೆ ಕೂಡ ಇರ್ತಾ ಇದೆಯಾ? ಇನ್ನು ನಮ್ಮ ಲೈಫಿನಲ್ಲಿ ಯಾವುದೇ ರೀತಿಯ ಪ್ರಾಬ್ಲಮ್ಸ್ ಗಳು ಇರೋದಿಲ್ಲ, ನಾವು ಕಿಂಗಿನ ಹಾಗೆ ಜೀವನವನ್ನ ಮಾಡಬಹುದು ಅಂತ ಹೇಳಿಬಿಟ್ಟು ತುಂಬಾನೇ ಹ್ಯಾಪಿಯಾಗಿ ಇರ್ತಾ ಇದ್ದಾನೆ ಡ್ರೈವರ್. ನೆಕ್ಸ್ಟ್ ಆ ಡ್ರೈವರ್ ಏನನ್ನ ಹೇಳ್ತಾನೆ ಅಂದ್ರೆ, ನಾವು ಎಷ್ಟು ದೊಡ್ಡದಾಗಿ ಗುಂಡಿಯನ್ನ ತೋಡ್ತಾ ಇದೀವೋ ಅಷ್ಟು ದೊಡ್ಡದಾಗಿ ಚಿನ್ನದ ಗಡ್ಡೆ ಹೊರಗಡೆಗೆ ಬರ್ತಾನೆ ಇದೆ. ಸೊ ನಾವು ಪೂರ್ತಿಯಾಗಿ ಇದನ್ನ ತೆಗೆದುಕೊಳ್ಬೇಕು ಅಂದ್ರೆ ಕೆಲವು ಎಕ್ವಿಪ್ಮೆಂಟ್ಸ್ ಗಳನ್ನ ತಂದು ಬಿಟ್ಟು ಅದರ ಸಹಾಯದಿಂದನೇ ಇದನ್ನೆಲ್ಲ ತೆಗಿಬೇಕು. ಸೊ ನನ್ನ ಕಾರನ್ನ ಡ್ರೈವರ್ನ ಮಾಡಿಕೊಂಡು ಹೋಗಿ ನನ್ನ ಗ್ಯಾರೇಜಿನಲ್ಲಿ ಇರ್ತಾ ಇರೋ ಎಕ್ವಿಪ್ಮೆಂಟ್ ಗಳನ್ನ ವಾಪಸ್ ಇಲ್ಲಿಗೆನೆ ತೆಗೆದುಕೊಂಡು ಬರ್ತೀಯಾ, ನಾನು ಇಲ್ಲೇನೆ ಅಲ್ಲಿವರೆಗೂ ಇದ್ದು ಬಿಟ್ಟು ಈ ಚಿನ್ನವನ್ನ ನೋಡಿಕೊಳ್ತಾ ಇರ್ತೀನಿ ಅಂತ ಆ ಡ್ರೈವರ್ ಹೇಳ್ಬೇಕಾದ್ರೆ ನಮ್ಮ ಹೀರೋ ಏನನ್ನ ಹೇಳ್ತಾನೆ ಅಂದ್ರೆ, ಅಯ್ಯೋ ಏನಪ್ಪಾ ನೀನು ಈ ರೀತಿಯಾಗಿ ಹೇಳ್ತಾ ಇದೆಯಲ್ಲ, ಅಲ್ಲದೆ ಈ ಊರಿಗೆ ನಾನು ಹೊಸಬನಾಗಿ ಇರ್ತಾ ಇದ್ದೀನಿ, ಇಲ್ಲಿ ನನಗೆ ಏನು ತಾನೇ ಗೊತ್ತಿರ್ತಾ ಇದೆ, ಎಲ್ಲವೂ ನಿನಗೆ ತಾನೇ ಚೆನ್ನಾಗಿನೇ ಗೊತ್ತಿರ್ತಾ ಇದೆ. ಸೊ ನೀನೇನೆ ಹೋಗಿಬಿಟ್ಟು ಆ ಎಕ್ವಿಪ್ಮೆಂಟ್ ಗಳನ್ನ ತೆಗೆದುಕೊಂಡು ಬಾ, ಅಲ್ಲಿವರೆಗೂ ನಾನು ಇದನ್ನ ಹುಷಾರಾಗಿನೇ ಇಲ್ಲೇ ಇದ್ದುಕೊಂಡು ನೋಡ್ಕೊಳ್ತೀನಿ ಅನ್ನೋದನ್ನ ಹೇಳ್ತಾನೆ ನಮ್ಮ ಹೀರೋ. ಸರಿ, ನಾನೇ ಹೋಗಿ ಎಲ್ಲ ಎಕ್ವಿಪ್ಮೆಂಟ್ ಗಳನ್ನ ತರ್ತೀನಿ, ಅಲ್ಲಿವರೆಗೂ ನೀನು ಹುಷಾರಾಗೇನೆ ಇಲ್ಲಿ ಇದ್ದು ಬಿಟ್ಟು ಈ ಚಿನ್ನವನ್ನ ಕಾಯ್ಕೊಂಡು ಇರ್ತೀಯ ಅಲ್ವಾ ಅನ್ನೋದನ್ನ ಕೇಳ್ತಾನೆ. ನೆಕ್ಸ್ಟ್ ಡೇ ಮಾರ್ನಿಂಗು ನಮ್ಮ ಡ್ರೈವರು ಅವನ ಹತ್ರ ಇರ್ತಾ ಇರೋ ಎಲ್ಲಾ ವಾಟರ್ ಫುಡ್ ಎಲ್ಲವನ್ನ ನಮ್ಮ ಹೀರೋವಿಗೆ ಕೊಟ್ಟು ಬಿಟ್ಟು, ನಾನು ಬರೋದು 2 ರಿಂದ 3 ದಿನ ಆಗುತ್ತೆ, ಅಲ್ಲಿವರೆಗೂ ಇದನ್ನ ಮೇಂಟೈನ್ ಅನ್ನ ಮಾಡ್ಕೊಂಡು ಇರು ಅಂತ ಹೇಳಿಬಿಟ್ಟು ಅವನ ಕೈಗೆ ಒಂದು ವಾಕಿ ಟಾಕಿಯನ್ನ ಕೂಡ ಕೊಟ್ಟಿಬಿಟ್ಟು ಅಲ್ಲಿಂದ ಹೊರಡ್ತಾನೆ. ನೆಕ್ಸ್ಟ್ ಅವನು ಹೋದ ನಂತರ ನಮ್ಮ ಹೀರೋವಿಗೆ ಒಂದು ಕಾರ್ಪೆಟ್ ನ ರೀತಿ ಇರೋ ಒಂದು ಬೆಡ್ಶೀಟ್ ಅನ್ನು ಕೂಡ ಕೊಟ್ಟಿ ಹೋಗಿರ್ತಾ ಇದ್ದಾನೆ ಡ್ರೈವರು. ಅದನ್ನ ಯೂಸ್ ಮಾಡಿಬಿಟ್ಟು ಪಕ್ಕದಲ್ಲೇ ಒಣಗಿ ಹೋಗಿರ್ತಾ ಇರೋ ಒಂದು ಮರಕ್ಕೆ ಪುಟ್ಟದಾಗಿ ಒಂದು ಟೆಂಟ್ ನ ರೀತಿಯಾಗಿ ಕಟ್ಟುಬಿಟ್ಟು ಅದರಲ್ಲಿ ಸ್ಟೇ ಆಗೋಣ ಅಂತ ಹೇಳಿಬಿಟ್ಟು ಅದನ್ನ ಯೂಸ್ ಮಾಡಿ ಒಂದು ಟೆಂಟ್ ಅನ್ನೇ ಕಟ್ಟಿ ಇಡ್ತಾನೆ. ಸುತ್ತಮುತ್ತ ನೋಡಿದ್ರೆ ಎಲ್ಲಾ ಕಡೆನೂ ಬಿಸಿಲೇನೆ ಇರ್ತಾ ಇದೆ, ಎಲ್ಲುವೇ ಹಸಿರೇನೆ ಕಾಣಿಸ್ತಾ ಇಲ್ಲ. ಈ ರೀತಿಯಾಗಿ ತುಂಬಾನೇ ಡೆಸರ್ಟ್ ಆಗಿ ಇರ್ತಾ ಇರೋ ಜಾಗದಲ್ಲಿ ನಮ್ಮ ಹೀರೋ ಒಂಟಿಯಾಗಿನೇ ಇರ್ತಾ ಇದ್ದಾನೆ. ಹೀಗೇನೆ ಅವನು ಕುಳಿತಿರ್ತಾ ಇರ್ಬೇಕಾದ್ರೆ ಡ್ರೈವರು ಇಲ್ಲಿ ತುಂಬಾನೇ ನಾಯಿಗಳು ಇರ್ತಾ ಇದಾವೆ, ಅವುಗಳಿಗೆ ನಾವು ಫುಡ್ ಆಗಿ ಬಿಡ್ತೀವಿ ಅಂತ ಹೇಳಿರ್ತಾ ಇದ್ದ ಅಲ್ವಾ, ಅದಕ್ಕೆ ರಾತ್ರಿ ಬೆಂಕಿಯನ್ನ ಕಚ್ಚಿಸೋದಿಕ್ಕಾಗಿ ಕಟ್ಟಿಗೆಗಳನ್ನ ತರೋಣ ಅಂತ ಹೇಳಿಬಿಟ್ಟು ಸುತ್ತಮುತ್ತ ಬಿದ್ದಿರ್ತಾ ಇರೋ ಕಟ್ಟಿಗೆಗಳನ್ನ ತಂದು ಇಡ್ತಾನೆ. ಆದ್ರೆ ಅಲ್ಲಿ ನೋಡಿದ್ರೆ ತುಂಬಾನೇ ವಿಷಕಾರಿಯಾಗಿ ಇರ್ತಾ ಇರೋ ಚೇಳುಗಳೆಲ್ಲ ವಾಸವಾಗಿರ್ತಾ ಇದಾವೆ. ಅದನ್ನ ನೋಡಿ ನಮ್ಮ ಹೀರೋ ಗಾಬರಿಗೊಳ್ತಾನೆ. ಆದ್ರೂ ಪರವಾಗಿಲ್ಲ, ಏನನ್ನು ಮಾಡೋದಿಕ್ಕೆ ಆಗೋದಿಲ್ಲ ಅಂತ ಹೇಳಿಬಿಟ್ಟು ಅದನ್ನ ಓಡಿಸಿ ಬಿಟ್ಟು ಹಾಗೇನೆ ಸ್ಟೇ ಆಗ್ತಾನೆ. ನಂತರ ನೈಟ್ ಆಗುತ್ತೆ. ಸೊ ಅಲ್ಲಿಗೆ ಯಾವುದೇ ರೀತಿಯ ನಾಯಿಗಳು ಬರಬಾರ್ದು ಅಂತ ಹೇಳಿಬಿಟ್ಟು ಬೆಂಕಿಯನ್ನ ಕಚ್ಚಿಸಿಟ್ಟು ಬಿಟ್ಟು ಆ ಡ್ರೈವರು ಕೊಟ್ಟಿರ್ತಾ ಇರೋ ಫುಡ್ ಅನ್ನ ತಗೊಂಡು ತಿನ್ಬೇಕಾದ್ರೆ ಅಲ್ಲಿಗೆ ನಾಯಿಗಳು ಬಂದು ಬಿಡ್ತಾ ಇದಾವೆ. ಬಟ್ ಆದ್ರೆ ನಮ್ಮ ಹೀರೋ ಬೆಂಕಿಯನ್ನ ಕಚ್ಚಿಸಿಟ್ಟಿರ್ತಾ ಇದ್ದಾನೆ ಅಲ್ವಾ, ಅದರಿಂದ ಅವುಗಳು ಹೆದರ್ಕೊಂಡು ನಮ್ಮ ಹೀರೋವಿನ ಹತ್ತಿರಕ್ಕೆ ಬರೋದಿಲ್ಲ. ಸೊ ನಮ್ಮ ಹೀರೋ ಚೆನ್ನಾಗಿನೇ ಮಲಗಿ ನಿದ್ರೆಯನ್ನ ಮಾಡ್ತಾನೆ. ನೆಕ್ಸ್ಟ್ ಡೇ ನಮ್ಮ ಹೀರೋ ಎಚ್ಚರೆಯಾಗಿ ಬಿಟ್ಟು ಕಣ್ಣನ್ನ ಬಿಟ್ಟು ನೋಡ್ಬೇಕಾದ್ರೆ ನಾವು ನಮ್ಮ ಮನೆಯಲ್ಲಿ ಒಂದು ಕಡೆಯಲ್ಲಿ ಮಲಗಿದ್ರೆ ಬೆಳಗ್ಗೆ ಹೇಳೋದಿಕ್ಕೆ ಮತ್ತೆಲ್ಲ ಹೋಗಿ ಬಿದ್ದಿರ್ತೀವಿ ಅಲ್ವಾ, ಅದೇ ರೀತಿಯಾಗಿ ನಮ್ಮ ಹೀರೋನುವೆ ರೋಲ್ ಮಾಡ್ಕೊಂಡು ಮತ್ತೆಲ್ಲ ಹೋಗಿ ಬಿದ್ದಿರ್ತಾ ಇದ್ದಾನೆ. ಸರಿ ಓಕೆ ಅಂತ ಹೇಳಿಬಿಟ್ಟು ಬೆಳಗಿನ ಕೆಲಸವನ್ನ ಮುಗಿಸೋಣ ಅಂತ ಒಂದು ಜಾಗದಲ್ಲಿ ಬಂದು ಟಾಯ್ಲೆಟ್ ಅನ್ನ ಮಾಡ್ತಾ ಇರ್ಬೇಕಾದ್ರೆ ಅದೇ ಸಮಯದಲ್ಲಿ ಆ ಡ್ರೈವರು ಕೊಟ್ಟಿರ್ತಾ ಇರೋ ವಾಕಿ ಟಾಕಿ ಬಡ್ಕೊಳ್ಳೋದಿಕ್ಕೆ ಶುರುವನ್ನ ಮಾಡಿಕೊಂಡಿರ್ತಾ ಇದೆ. ಸೊ ಬೇಗನೆ ಬಂದು ಅದನ್ನ ಪಿಕ್ ಮಾಡಿಬಿಟ್ಟು ಮಾತಾಡೋಣ ಅಂತ ಅಲ್ಲಿಂದ ಓಡಿ ಬರ್ಬೇಕಾದ್ರೆ ಅಷ್ಟು ಹೊತ್ತಿಗೆ ಕಾಲು ಕಟ್ಟಾಗಿ ಬಿಟ್ಟಿರ್ತಾ ಇದೆ. ಅಷ್ಟೇ ನಮ್ಮ ಹೀರೋ ಅದನ್ನ ನೋಡಿಬಿಟ್ಟು ತುಂಬಾನೇ ಟೆನ್ಷನ್ ಆಗಿ ಬಿಡ್ತಾನೆ. ಈ ಜಾಗದಲ್ಲಿ ಯಾರುವೇ ಇರ್ತಾ ಇಲ್ಲ, ಒಂದು ಸಿಗ್ನಲ್ ಇರ್ತಾ ಇಲ್ಲ, ಈ ಕಡೆಯಿಂದ ಕಾಲ್ ಅನ್ನ ಮಾಡೋದಿಕ್ಕೂ ಕೂಡ ಆಗೋದಿಲ್ಲ, ಆ ಕಡೆಯಿಂದ ಬಂದ್ರೆ ಮಾತ್ರನೇ ನಾವು ಕಾಲ್ ಅನ್ನ ಪಿಕ್ ಮಾಡ್ಬೇಕು, ಎಂತ ಜಾಗದಲ್ಲಿ ಬಂದು ಸಿಕ್ಕಾಕೊಂಡಿರ್ತಾ ಇದೀವಿ ಥೂ ಅಂತ ಬೇಜಾರಾಗಿ ಬಿಡ್ತಾನೆ. ಹೀಗೆ ಆ ಟೆಂಟ್ ನ ಪಕ್ಕದಲ್ಲೇ ಕುಳಿತುಕೊಂಡು ತುಂಬಾನೇ ಯೋಚನೆಯನ್ನ ಮಾಡ್ಕೊಂಡು ಕುಳಿತಿರ್ತಾ ಇರ್ಬೇಕಾದ್ರೆ ಪಕ್ಕದಲ್ಲೇ ಇರ್ತಾ ಇರೋ ಆ ಚಿನ್ನದ ಗಡ್ಡೆಯನ್ನ ನೋಡಿಬಿಟ್ಟು ನಮ್ಮ ಕಣ್ಣು ಮುಂದೆ ಇಷ್ಟು ದೊಡ್ಡದಾದ ಚಿನ್ನದ ರಾಶಿನೇ ಇರ್ತಾ ಇದೆ, ಆದ್ರೆ ನಾವು ತಿನ್ನೋದಕ್ಕೆ ಕುಡಿಯೋದಿಕ್ಕೆ ನೀರು ಕೂಡ ಸರಿಯಾಗಿನೂ ಇರ್ತಾ ಇಲ್ಲ. ಒಂದ್ ವೇಳೆ ನಾವೇ ಬದುಕಿಲ್ಲ ಅಂದ್ರೆ ಈ ಚಿನ್ನವನ್ನ ಇಟ್ಕೊಂಡು
ನಾವು ಏನನ್ನ ಮಾಡೋದು ಅಂತ ಯೋಚನೆಯನ್ನ ಮಾಡ್ಕೊಂಡು ಕುಳಿತಿರ್ತಾ ಇದ್ದಾನೆ. ನೆಕ್ಸ್ಟ್ ನಮ್ಮ ಹತ್ತಿರ ಇರ್ತಾ ಇರೋ ಕಟ್ಟಿಗೆಗಳೆಲ್ಲ ತೀರಿ ಹೋಗಿ ಬಿಟ್ಟಿರ್ತಾ ಇದೆ. ಮತ್ತೆ ಆ ನಾಯಿಗಳು ಬಂದು ನಮಗೆ ಟಾರ್ಚರ್ ಅನ್ನ ಕೊಡ್ತಾವೆ. ಆದ್ರಿಂದ ಮತ್ತೆ ಸ್ಟಿಕ್ ಗಳನ್ನ ನಾವು ತರಬೇಕಲ್ಲ ಅಂತ ಹೇಳಿಬಿಟ್ಟು ದೂರದಲ್ಲಿ ಬಿದ್ದಿರ್ತಾ ಇರೋ ಸ್ಟಿಕ್ ಗಳನ್ನ ಆಯ್ಕೊಂಡು ಬಂದು ಇಡ್ತಾನೆ. ಆ ರೀತಿ ಕಟ್ಟಿಗೆಯನ್ನೆಲ್ಲ ತಂದು ಒಂದು ಕಡೆ ಇಡ್ತಾ ಇರ್ಬೇಕಾದ್ರೆ ಅಲ್ಲಿ ಇರ್ತಾ ಇರೋ ಬಿಸಿಲಿಗೆ ಏನೋ ದೂರದಲ್ಲಿ ಹೊಳೆಯೋ ಹಾಗೆ ಕಾಣಿಸುತ್ತೆ. ಓ ಏನಪ್ಪಾ ಅದು ಇಷ್ಟೊಂದು ಜೋರಾಗಿ ಪಳ ಅಂತ ಹೊಳೆಯೋ ರೀತಿಯಾಗಿ ಇರ್ತಾ ಇದೆಯಲ್ಲ, ಅಲ್ಲದೆ ಅದು ದೂರದಲ್ಲಿ ಬೇರೆ ಇರ್ತಾ ಇದೆ. ಆದ್ರೂ ಪರವಾಗಿಲ್ಲ, ಹೋಗಿ ನೋಡೋಣ ಏನಾಗಿರ್ತಾ ಇದೆ ಅಂತ ಹೇಳಿಬಿಟ್ಟು ಅಲ್ಲಿಗೆ ಬಂದು ನೋಡ್ಬೇಕಾದ್ರೆ ಒಂದು ಏರೋಪ್ಲೇನ್ ಆಕ್ಸಿಡೆಂಟ್ ಆಗಿಬಿಟ್ಟು ಕ್ರಾಶ್ ಆಗಿಬಿಟ್ಟು ಇಲ್ಲಿ ಬಂದು ಬಿದ್ದು ಬಿಟ್ಟಿರ್ತಾ ಇದೆ. ಅಯ್ಯೋ ಏರೋಪ್ಲೇನ್ ಬಿದ್ದಿರ್ತಾ ಇರೋದು ನಾವು ಬೇರೆ ಏನು ಅಂತ ಅನ್ಕೊಂಡ್ವಲ್ಲ ಅಂತ ಹೇಳಿಬಿಟ್ಟು ಸರಿ ಓಕೆ ಬರೋದು ಬಂದು ಬಿಟ್ಟಿರ್ತಾ ಇದೀವಿ, ನಮಗೆ ಉಪಯೋಗಕ್ಕೆ ಬರೋ ಯಾವ್ದಾದ್ರು ವಸ್ತು ಇಲ್ಲಿ ಸಿಗಬಹುದೇನೋ ನೋಡೋಣ ಅಂತ ಹೇಳಿಬಿಟ್ಟು ಅಲ್ಲಿ ಇರ್ತಾ ಇರೋ ಬೆಡ್ಶೀಟ್, ಬೆಡ್, ಕುಶನ್, ಅವನಿಗೆ ಬೇಕಾಗೋ ಸಣ್ಣ ಪುಟ್ಟ ಎಲ್ಲ ವಸ್ತುಗಳನ್ನ ಒಂದು ಗಂಟನ್ನ ಕಟ್ಟಿಬಿಟ್ಟು ಅದನ್ನ ಎಳ್ಕೊಂಡು ಬರ್ತಾನೆ. ಸೊ ಅವನ್ನೆಲ್ಲ ತಂದು ಏನನ್ನ ಮಾಡ್ತಾನೆ ಅಂದ್ರೆ ಆಲ್ರೆಡಿ ಒಂದು ಪುಟ್ಟ ಟೆಂಟ್ ಅನ್ನ ಕಟ್ಟಿರ್ತಾ ಇದ್ದಾನೆ ಅಲ್ವಾ, ಅದನ್ನ ಇನ್ನಷ್ಟು ಸ್ಟ್ರಾಂಗ್ ಆಗಿ ಮಾಡೋಣ ಅಂತ ಹೇಳಿಬಿಟ್ಟು ಇವನು ತಂದಿರ್ತಾ ಇರೋ ಎಲ್ಲ ವಸ್ತುಗಳನ್ನ ಯೂಸ್ ಮಾಡಿಬಿಟ್ಟು ಆ ಟೆಂಟ್ ಅನ್ನ ಇನ್ನಷ್ಟು ಸೂಪರ್ ಆಗಿ ಬಿಲ್ಡ್ ಮಾಡಿಕೊಳ್ತಾನೆ. ನೆಕ್ಸ್ಟ್ ಸರಿಯಾಗಿ ತಿನ್ನೋದಿಕ್ಕೆ ಊಟ ಕೂಡ ಇಲ್ಲದೆ, ಕುಡಿಯೋದಿಕ್ಕೆ ನೀರು ಕೂಡ ಇಲ್ಲದೆ ತುಂಬಾನೇ ಟಯರ್ಡ್ ಆಗಿ ಬಿಟ್ಟಿರ್ತಾ ಇದ್ದಾನೆ. ಸೊ ಈ ರೀತಿ ತುಂಬಾನೇ ಟಯರ್ಡ್ ಆಗಿ ಬಿಟ್ಟಿರ್ತಾ ಇರೋದ್ರಿಂದ ಆ ಟೆಂಟ್ ಒಳಗಡೆನೆ ಮಲಗಿ ನಿದ್ರೆಯನ್ನ ಮಾಡಿ ಬಿಡ್ತಾನೆ. ಅವನ ಮುಖದ ಮೇಲೆ ತುಂಬಾನೇ ಬಿಸಿಲು ಬೀಳ್ತಾ ಇದ್ರುವೆ ಕೂಡ ಅವನಿಗೆ ಎಚ್ಚರವೇ ಆಗ್ದಿರಾ ಅಷ್ಟು ಟಯರ್ಡ್ ಆಗಿ ಬಿಟ್ಟು ಮಲಗಿರ್ತಾ ಇದ್ದಾನೆ. ನೆಕ್ಸ್ಟ್ ಅವನು ಎಚ್ಚರೆಯಾಗಿ ನೋಡ್ಬೇಕಾದ್ರೆ ಅವನ ಮುಖ ತಲೆ ಎಲ್ಲ ಪೂರ್ತಿ ಸೀದು ಹೋಗಿರ್ತಾ ಇರೋ ರೀತಿಯಾಗಿ ಬಿಟ್ಟಿರ್ತಾ ಇದೆ. ನೆಕ್ಸ್ಟ್ ಯೋಚನೆಯನ್ನ ಮಾಡ್ಕೊಂಡೆ ಕುಳಿತಿರ್ಬೇಕಾದ್ರೆ ನಾವು ಏನಕ್ಕಾಗಿ ಈ ರೀತಿಯಾಗಿ ಕಾಯ್ಕೊಂಡು ಕುಳಿತಿರ್ತಾ ಇರ್ಬೇಕು, ನಾವು ಇದೇ ರೀತಿಯಾಗಿ ಇಲ್ಲೇನೆ ಕಾಯ್ಕೊಂಡು ಇರ್ತಾ ಇದ್ರೆ ಇನ್ನು ಒಂದೆರಡು ದಿನಗಳಲ್ಲಿ ತೀರಿ ಹೋಗಿ ಬಿಡ್ತೀವಿ. ಬೆಟರ್ ಅಂತ ಅಂದ್ರೆ ನಾವು ಇದನ್ನ ಯಾಕೆ ಒಡೆದು ಬಿಟ್ಟು ಪೀಸ್ ಆಗಿ ಮಾಡಿಬಿಟ್ಟು ತೆಗೆದುಕೊಂಡು ಹೋಗ್ಬಾರ್ದು ಅಂತ ಹೇಳಿಬಿಟ್ಟು ಟ್ರೈ ಅನ್ನ ಮಾಡೋಣ ಅಂತ ನೋಡ್ಬೇಕಾದ್ರೆ ಅದೇ ರೀತಿಯಾಗಿ ಮತ್ತೊಂದು ಕಲ್ಲಿನ ಸಹಾಯದಿಂದ ತುಂಬಾನೇ ಕಷ್ಟವನ್ನ ಪಟ್ಟು ಬಿಟ್ಟು ಆ ಚಿನ್ನದ ಗಡ್ಡೆಯನ್ನ ಒಡೆದು ಬಿಟ್ಟು ಒಂದು ಚಿಕ್ಕ ಪೀಸ್ ಆಗಿ ಮಾಡ್ತಾನೆ. ನೆಕ್ಸ್ಟ್ ನಾವು ಈ ರೀತಿಯಾಗಿ ಚಿನ್ನದ ಗಡ್ಡೆಯನ್ನ ಒಡೆದು ಪೀಸ್ ಆಗಿ ಕನ್ವರ್ಟ್ ಮಾಡಿರ್ತಾ ಇದೀವಿ ಅಂತ ಖುಷಿಯಲ್ಲೇ ಇರ್ತಾ ಇರ್ಬೇಕಾದ್ರೆ ಅದನ್ನ ಕೈಗೆ ತೆಗೆದುಕೊಂಡು ನೋಡ್ತಾ ಇರ್ಬೇಕಾದ್ರೆ ಅವನ ಹತ್ರ ಒಂದು ವಾಕಿ ಟಾಕಿ ಇರ್ತಾ ಇದೆ ಅಲ್ವಾ, ಅದಕ್ಕೆ ಕಾಲ್ ಬರ್ತಾ ಇದೆ. ಪಿಕ್ ಮಾಡಿ ನೋಡ್ಬೇಕಾದ್ರೆ ಆ ಕಡೆಯಿಂದ ಡ್ರೈವರ್ ನಾನು ಚಿನ್ನದ ಗಡ್ಡೆ ಸಿಕ್ಕಿರ್ತಾ ಇರೋ ಖುಷಿಯಲ್ಲಿ ಗಾಡಿನ ಸ್ಪೀಡ್ ಆಗಿ ಓಡಿಸ್ಕೊಂಡು ಬರ್ತಾ ಇದ್ದಿದ್ರಿಂದ ಇಂಜಿನ್ ತುಂಬಾನೇ ಹೀಟ್ ಆಗಿ ಬಿಟ್ಟು ಫೇಲ್ ಆಗಿ ಬಿಟ್ಟಿರ್ತಾ ಇದೆ. ಸೊ ಇವಾಗ ಅದನ್ನೇ ನಾನು ರಿಪೇರಿಯನ್ನ ಮಾಡ್ಕೊಂಡು ನಿಂತಿರ್ತಾ ಇದ್ದೀನಿ ಅಂತ ಹೇಳ್ಬೇಕಾದ್ರೆ ನಮ್ಮ ಹೀರೋ ಅಯ್ಯೋ ನೀನು ಇನ್ನುವೇ ಹೋಗಿರ್ತಾನೆ ಇಲ್ವಾ, ಮಧ್ಯದಲ್ಲೇನೆ ಸಿಕ್ಕಾಕೊಂಡಿರ್ತಾ ಇದ್ದೀನಿ ಅಂತ ಹೇಳ್ತಾ ಇದೀಯಲ್ಲ, ಸರಿ ಓಕೆ ಪರವಾಗಿಲ್ಲ ನೀನು ಹಿಂದಕ್ಕೆನೆ ಬಂದು ಬಿಡು, ಯಾಕಂದ್ರೆ ನಾನು ಒಂದು ಚಿನ್ನದ ಗಡ್ಡೆಯನ್ನ ಪೀಸ್ ಆಗಿ ಮಾಡಿಬಿಟ್ಟಿರ್ತಾ ಇದ್ದೀನಿ. ಸೊ ಇದನ್ನೇ ನಾವು ತೆಗೆದುಕೊಂಡು ಹೋಗಿಬಿಟ್ಟು ಆ ನಂತರ ಎಲ್ಲಾ ಎಕ್ವಿಪ್ಮೆಂಟ್ ಗಳನ್ನ ತಂದು ಬಿಟ್ಟು ಇಲ್ಲಿ ಇರ್ತಾ ಇರೋ ಪೂರ್ತಿ ಚಿನ್ನವನ್ನ ತಗೊಂಡು ಹೋಗೋಣ ಅಂತ ಹೇಳ್ಬೇಕಾದ್ರೆ ಆ ಡ್ರೈವರ್ ಲೋ ಹುಚ್ಚ ನಿನ್ನ ತಲೆಯಲ್ಲಿ ಏನನ್ನ ತುಂಬಿಕೊಂಡಿರ್ತಾ ಇದ್ಯಾ, ನಿನ್ನ ಜೀವನದಲ್ಲಿ ಮೊದಲೆಲ್ಲಾದ್ರೂ ಈ ರೀತಿಯಾಗಿ ದೊಡ್ಡದಾಗಿ ಇರ್ತಾ ಇರೋ ಚಿನ್ನವನ್ನ ನೋಡಿರ್ತಾ ಇದ್ಯಾ, ಇದನ್ನ ಯಾರಾದ್ರೂ ನೋಡಿದ್ರೆ ಸುಮ್ನೆ ಬಿಟ್ಟು ಬಿಡ್ತಾರಾ ಹೇಳು, ಏನಾದ್ರೂ ನಾವು ಇದನ್ನ ಕಳ್ಕೊಂಡ್ ಬಿಟ್ರೆ ನಮ್ಮ ಜೀವನವೇ ಸ್ಪಾಯ್ಲ್ ಆಗಿ ಬಿಡುತ್ತೆ, ನಮ್ಮ ಕನಸೆಲ್ಲ ನುಚ್ಚು ನೂರಾಗಿ ಬಿಡುತ್ತೆ ಕಣೋ ದಡ್ಡ, ಆದ್ರಿಂದ ನೀನು ಅಲ್ಲೇನೆ ಇರ್ತಾ ಇರು, ನಾನು ಎಕ್ವಿಪ್ಮೆಂಟ್ ಅನ್ನ ತಗೊಂಡು ಆದಷ್ಟು ಬೇಗ ಬಂದು ಬಿಡ್ತೀನಿ ಅಂತ ಮೋಟಿವೇಶನ್ ಅನ್ನ ಮಾಡ್ತಾನೆ. ಮೊದ್ಲೇನೆ ಇವನು ನಮ್ಮ ಹಾಗೆ ಬಿಕಾರಿಯ ರೀತಿಯಾಗಿ ತಾನೇ ಇರ್ತಾ ಇದ್ದಾನೆ, ಆದ್ರಿಂದ ಏನನ್ನು ಮಾಡೋದಿಕ್ಕೆ ಆಗೋದಿಲ್ಲ, ಇದನ್ನ ನಾವು ಪಡ್ಕೊಳ್ಳೇಬೇಕು ಅಂತ ಹೇಳಿಬಿಟ್ಟು ಇಲ್ಲಪ್ಪ ನಾನು ಹಾಗಿದ್ರೆ ಬರೋದೇ ಇಲ್ಲ, ಇಲ್ಲೇನೆ ಕಾಯ್ಕೊಂಡು ಇರ್ತೀನಿ, ಆದಷ್ಟು ಬೇಗ ನೀನು ಬಂದು ಬಿಡು ಅನ್ನೋದನ್ನ ಹೇಳ್ತಾನೆ ನಮ್ಮ ಹೀರೋ. ಸೊ ಈ ರೀತಿ ಮಾತಾಡ್ಕೊಂಡೆ ಕಟ್ಟಿಗೆಗಳನ್ನ ಕಲೆಕ್ಟ್ ಮಾಡೋದನ್ನ ಮರ್ತ್ಕೊಂಡು ಬಿಟ್ಟಿರ್ತಾ ಇದ್ದಾನೆ. ಇವನ ಹತ್ರ ತುಂಬಾನೇ ಕಟ್ಟಿಗೆಗಳು ಇರ್ತಾ ಇಲ್ಲ. ಸೊ ಇವನ ಹತ್ರ ಇರ್ತಾ ಇರೋ ಕಟ್ಟಿಗೆಗಳನ್ನ ಯೂಸ್ ಮಾಡಿಬಿಟ್ಟು ಬೆಂಕಿಯನ್ನ ಕಚ್ಚಿಸಿಡ್ತಾನೆ. ಸ್ವಲ್ಪ ಹೊತ್ತು ಆದ ನಂತರ ಕಟ್ಟಿಗೆಗಳೆಲ್ಲ ಖಾಲಿಯಾಗಿ ಬಿಟ್ಟು ಬೆಂಕಿ ಆರು ಹೋಗೋ ಸ್ಟೇಜ್ಗೆ ಬಂದು ಬಿಟ್ಟಿರ್ತಾ ಇದೆ. ಅದೇ ಸಮಯಕ್ಕೆ ಅಲ್ಲಿ ರಾತ್ರಿ ವೇಳೆಯಲ್ಲಿ ನಾಯಿಗಳು ಬಂದು ಟಾರ್ಚರ್ ಅನ್ನ ಕೊಡ್ತಾ ಇದ್ದು ಅಲ್ವಾ, ಆ ನಾಯಿಗಳು ಇವಾಗ ಬಂದು ಬಿಟ್ಟಿರ್ತಾ ಇದಾವೆ. ಸೊ ಇವಾಗ ನಮ್ಮ ಹೀರೋ ಏನನ್ನ ಮಾಡ್ತಾನೆ ಅಂದ್ರೆ ಅವನ ಹತ್ತಿರ ಬಿದ್ದಿರ್ತಾ ಇರೋ ಸಣ್ಣ ಪುಟ್ಟ ಕಟ್ಟಿಗೆಗಳನ್ನೇ ಯೂಸ್ ಮಾಡಿಬಿಟ್ಟು ಅದಕ್ಕೆ ಬೆಂಕಿಯನ್ನ ಕಚ್ಚಿಸಿಟ್ಕೊಂಡು ರಾತ್ರಿ ಪೂರ್ತಿಯಾಗಿ ಆ ನಾಯಿಗಳ ಜೊತೆಗೆ ಹೋರಾಟವನ್ನ ನಡೆಸ್ತಾನೆ. ಈ ರೀತಿ ಆ ನಾಯಿಗಳನ್ನ ಓಡಿಸ್ಕೊಂಡೇ ಇರ್ತಾ ಇದರಿಂದ ಅವನು ರಾತ್ರಿ ಪೂರ್ತಿಯಾಗಿ ನಿದ್ದೆಯನ್ನ ಮಾಡಿರ್ತಾ ಇಲ್ಲ. ಸೊ ತುಂಬಾನೇ ಟಯರ್ಡ್ ಆಗಿ ಬಿಟ್ಟು ಬಂದು ಮಲ್ಕೊಳ್ತಾನೆ. ಸ್ವಲ್ಪ ಹೊತ್ತು ಆದ ನಂತರ ಕಣ್ಣನ್ನ ಬಿಟ್ಟು ನೋಡಿದ್ರೆ ಬೆಳಗ್ಗೆ ಆಗಿ ಬಿಟ್ಟಿರ್ತಾ ಇದೆ. ಇವನು ಈ ರೀತಿಯಾಗಿ ಈ ಜಾಗಕ್ಕೆ ಬಂದು ಸುಮಾರು 4 ದಿನಗಳಾಗಿ ಇರ್ತಾ ಇದೆ. ಸೊ ಇವನ ಕಂಡೀಷನ್ ದಿನದಿಂದ ದಿನಕ್ಕೆ ತುಂಬಾನೇ ಹದಗೆಟ್ಟು ಹೋಗ್ತಾ ಇದೆ, ತುಂಬಾನೇ ಹಾಳಾಗಿ ಬಿಡ್ತಾ ಇದೆ ಇವನ ಹೆಲ್ತ್. ನೆಕ್ಸ್ಟ್ ಸ್ವಲ್ಪ ನೀರನ್ನ ಕುಡಿದು ಬಿಟ್ಟು ಸುಧಾರಿಸ್ಕೊಳ್ಳೋಣ ಅಂತ ಹೇಳಿಬಿಟ್ಟು ನೀರನ್ನ ಬಂದು ಕುಡಿತಾ ಇರ್ಬೇಕಾದ್ರೆ ಪಕ್ಕದಲ್ಲಿ ಒಂದು ಹಾವು ಹೋಗ್ತಿರೋದನ್ನ ಗಮನಿಸಿಬಿಟ್ಟು 4 ದಿನಗಳಾಗಿ ನಾವು ಸರಿಯಾಗಿ ಏನನ್ನುವೇ ತಿಂದಿರ್ತಾ ಇಲ್ಲ. ಸೊ ಈ ಯಾವನ್ನಾದ್ರೂ ಕೊಂದು ಬಿಟ್ಟು ನಮ್ಮ ಹೊಟ್ಟೆಯನ್ನ ತುಂಬಿಸಿಕೊಳ್ಳೋಣ, ಇದನ್ನ ಬೇಟೆ ಆಡೋಣ ಅಂತ ಹೇಳಿಬಿಟ್ಟು ಪ್ಲಾನ್ ಅನ್ನ ಮಡಗಿ ಜಂಪ್ ಮಾಡಿಬಿಟ್ಟು ಅದನ್ನ ಹೇಗಾದ್ರೂ ಮಾಡಿ ಹಿಡಿಯೋಣ ಅಂತ ಟ್ರೈ ಮಾಡ್ಬೇಕಾದ್ರೆ ಅವನ ಬಾಡಿಯಲ್ಲಿ ಮೊದಲಿನ ಹಾಗೆ ಯಾವುದೇ ಶಕ್ತಿಗಳು ಇರ್ತಾ ಇಲ್ಲ, ಫುಲ್ ಟಯರ್ಡ್ ಆಗಿ ಬಿಟ್ಟಿರ್ತಾ ಇದ್ದಾನೆ. ಆ ಹಾವನ್ನ ಹಿಡಿಯೋ ಶಕ್ತಿ ಕೂಡ ಇವನಿಗೆ ಇರ್ತಾ ಇಲ್ಲ. ಈ ರೀತಿಯಾಗಿ ಹಾವನ್ನ ಹಿಡಿದು ತಿನ್ನೋಣ ಅಂತ ಹೋಗ್ಬೇಕಾದ್ರೆ ಮಿಸ್ ಆಗಿ ಬಿಟ್ಟು ಅವನ ವಾಟರ್ ಬಾಟಲ್ ಅನ್ನ ಇಟ್ಟಿರ್ತಾ ಇದ್ದಾನೆ ಅಲ್ವಾ, ಅದನ್ನ ಬೀಳಿಸಿ ಬಿಟ್ಟಿರ್ತಾ ಇದ್ದಾನೆ. ಸೊ ಅದನ್ನ ಹಿಂತಿರುಗಿ ಬಂದು ನೋಡ್ಬೇಕಾದ್ರೆ ಫುಲ್ ಟೆನ್ಷನ್ ಆಗಿ ಬಿಡ್ತಾನೆ ನಮ್ಮ ಹೀರೋ. ನಮ್ಮ ಹತ್ತಿರ ಇರ್ತಾ ಇದ್ದ ಸ್ವಲ್ಪ ನೀರನ್ನು ಕೂಡ ನಾವು ಚೆಲ್ಲಿ ಬಿಟ್ಟಿರ್ತಾ ಇದೀವಲ್ಲ, ಎಂತ ಸಿಚುವೇಶನ್ ಆಗಿ ಬಿಟ್ಟಿರ್ತಾ ಇದೆ ನಮ್ದು ಥೂ ಅಂತ ಹೇಳಿಬಿಟ್ಟು ಸಪ್ಪಿಗೆ ಆಗಿ ಬಿಡ್ತಾ
ಹೋಗ್ತಾ ಇದ್ದಾನೆ. ನೆಕ್ಸ್ಟ್ ಏನನ್ನು ಮಾಡೋದಿಕ್ಕೆ ಆಗೋದಿಲ್ಲ ಅಂತ ಹೇಳಿಬಿಟ್ಟು ಬೇರೆ ಏನಾದ್ರೂ ವಸ್ತು ಸಿಗುತ್ತಾ ಅಂತ ಯೋಚನೆಯನ್ನ ಮಾಡ್ಕೊಂಡು ಒಂದು ಆಕ್ಸಿಡೆಂಟ್ ಆಗಿಬಿಟ್ಟು ಏರೋಪ್ಲೇನ್ ಬಿದ್ದಿರ್ತಾ ಇತ್ತು ಅಲ್ವಾ, ಆ ಜಾಗಕ್ಕೆನೆ ಬಂದಿರ್ತಾ ಇದ್ದಾನೆ. ಸೊ ನಮಗೆ ಬೇಕಾಗುವ ಕೆಲವು ಸಣ್ಣ ಪುಟ್ಟ ಥಿಂಗ್ಸ್ ಗಳನ್ನ ಇಲ್ಲಿಂದ ತೆಗೆದುಕೊಂಡು ಹೋಗೋಣ ಅಂತ ಅಲ್ಲಿ ಇರ್ತಾ ಇರೋ ವಸ್ತುಗಳನ್ನ ತಗೊಳ್ತಾ ಇರ್ಬೇಕಾದ್ರೆ ಅಲ್ಲಿಗೆ ಯಾರೋ ಬರ್ತಾ ಇರೋ ಹಾಗೆ ಕಾಣಿಸುತ್ತೆ. ಸೊ ಅದನ್ನ ನೋಡಿಬಿಟ್ಟು ನಮ್ಮ ಹೀರೋ ಗಾಬರಿಯಾಗಿ ಬಿಟ್ಟು ತುಂಬಾನೇ ಎದ್ರುಕೊಂಡು ಬಿಟ್ಟು ಆ ಪ್ಲೇನಿನ ಒಳಗಡೆನೆ ಹೋಗಿಬಿಟ್ಟು ಔಚಿಕೊಂಡು ಕುಳಿತುಕೊಳ್ತಾನೆ. ಆದ್ರೂ ಅಲ್ಲಿಗೆ ಬಂದಿರ್ತಾ ಇರೋ ವ್ಯಕ್ತಿ ಅಲ್ಲಿಂದ ಹೋಗೋ ರೀತಿಯಾಗಿನೇ ಕಾಣಿಸ್ತಾ ಇಲ್ಲ. ಲೋ ತಮ್ಮ, ನೀನು ಅಲ್ಲಿ ಏನನ್ನ ಮಾಡ್ತಾ ಇದ್ಯಾ? ನೀನು ಇಲ್ಲಿ ಇರ್ತಾ ಇರೋದು ನನಗೆ ಗೊತ್ತಾಗಿ ಬಿಟ್ಟಿರ್ತಾ ಇದೆ, ಆಚೆಗೆ ಬಾರೋ ಅಂತ ಕರೀತಾ ಇದ್ದಾರೆ. ನಮ್ಮ ಹೀರೋ ಇವಾಗ ಏನನ್ನ ಮಾಡ್ತಾನೆ ಅಂದ್ರೆ ಅವನ ಹತ್ತಿರ ಒಂದು ಗೋಲ್ಡ್ ಪೀಸ್ ಇರ್ತಾ ಇತ್ತು ಅಲ್ವಾ, ಅದನ್ನ ಅವನ ಬ್ಯಾಗಿನ ಒಳಗಡೆನೆ ಔಚಿ ಇಟ್ಟುಕೊಂಡು ಬಿಟ್ಟು ಹೊರಗಡೆಗೆ ಬರ್ತಾನೆ. ಈಗ ಅಲ್ಲಿಗೆ ಬಂದಿರ್ತಾ ಇರೋ ಲೇಡಿ ಯಾರು ಅಂತ ಅಂದ್ರೆ ಇವರು ಕಾಡಿನಲ್ಲಿ ವಾಸ ಮಾಡೋ ಜನಾಂಗಕ್ಕೆ ಸೇರಿರ್ತಾ ಇರೋರು. ಇವರಿಗೆ ಪರ್ಟಿಕ್ಯುಲರ್ ಆಗಿ ಒಂದು ಮನೆ ಅಂತಾನೂ ಇರ್ತಾ ಇಲ್ಲ. ಇವರು ಎಲ್ಲಾ ಕಡೆಗೂ ಟ್ರಾವೆಲ್ ಅನ್ನೇ ಮಾಡ್ಕೊಂಡು ಹೋಗ್ತಾ ಇರ್ತಾರೆ. ಅಲ್ಲಿ ಸಿಗೋ ಥಿಂಗ್ಸ್ ಗಳನ್ನ ತಿಂದು ಬಿಟ್ಟೆ ಬದುಕಿರ್ತಾ ಇದ್ದಾರೆ ಇವರು. ಸೊ ಇವಾಗ ಲೇಡಿ, ನೀನು ಇಲ್ಲಿ ಏನನ್ನ ಮಾಡ್ತಾ ಇದ್ಯಾ? ಇಲ್ಲಿ ಹೇಗೆ ಬಂದಿರ್ತಾ ಇದ್ಯಾ? ಏನಕ್ಕಾಗಿ ಈ ಎಲ್ಲ ವಸ್ತುಗಳನ್ನ ತಗೊಳ್ತಾ ಇದ್ಯಾ ಹೇಳು ಅಂತ ಕೇಳ್ಬೇಕಾದ್ರೆ ನಮ್ಮ ಹೀರೋ ಏನುವೇ ಇಲ್ಲ, ನನಗೆ ಕೆಲವು ವಸ್ತುಗಳು ಬೇಕಾಗಿರ್ತಾ ಇತ್ತು ಅಷ್ಟೇ, ಅವುಗಳನ್ನ ಮಾತ್ರ ನಾನು ತಗೊಳ್ತಾ ಇದ್ದೀನಿ ಅಂತ ಹೇಳಿಬಿಟ್ಟು ತುಂಬಾನೇ ಗಾಬರಿಯಾಗಿ ಬಿಟ್ಟಿರ್ತಾ ಇದ್ದಾನೆ. ಅಲ್ಲಿ ಬಂದಿರ್ತಾ ಇರೋ ಲೇಡಿ ನೀರನ್ನ ಕುಡಿಯೋದಿಕ್ಕಾಗಿ ಕೊಡ್ತಾ ಇದ್ರು. ನಮ್ಮ ಹೀರೋ ಅದನ್ನ ಡಿಸ್ಅಗ್ರಿ ಮಾಡ್ತಾ ಇದ್ದಾನೆ. ನಮಗೆ ಈ ರೀತಿಯಾಗಿ ಚಿನ್ನದ ಗಡ್ಡೆನೆ ಸಿಕ್ಕಿರ್ತಾ ಇದೆ ಅನ್ನೋ ವಿಷಯ ಏನಾದ್ರೂ ಇವರಿಗೆ ಗೊತ್ತಾಗಿ ಬಿಟ್ರೆ ನಮ್ಮಿಂದ ಇಲ್ಲಿ ಇರ್ತಾ ಇರೋ ಎಲ್ಲ ಚಿನ್ನವನ್ನ ಕದ್ದುಕೊಂಡು ಹೋಗಿ ಬಿಡ್ತಾರಲ್ಲ ಅಂತ ತುಂಬಾನೇ ಗಾಬರಿಯಾಗಿ ಟೆನ್ಷನ್ ಆಗಿ ಬಿಟ್ಟಿರ್ತಾ ಇದ್ದಾನೆ ನಮ್ಮ ಹೀರೋ. ಆ ಲೇಡಿ ತುಂಬಾನೇ ಫೋರ್ಸ್ ಅನ್ನ ಮಾಡಿಬಿಟ್ಟು, ನಿನ್ನನ್ನ ನೋಡಿದ್ರೆ ಸಾಮಾನ್ಯವಾಗಿ ಕಾಣಿಸ್ತಾ ಇಲ್ವಲ್ಲ, ನೀನು ನನ್ನಿಂದ ಏನನ್ನ ಮುಚ್ಚಿಡ್ತಾ ಇದ್ಯಾ, ಏನಂತ ಹೇಳು ಅಂತ ಕೇಳ್ಬೇಕಾದ್ರೆ ನಮ್ಮ ಹೀರೋ ಅದಕ್ಕೆ ತುಂಬಾನೇ ಟೆನ್ಷನ್ ಆಗಿಬಿಟ್ಟು, ನಿನ್ಗೆ ನಾನು ಇಲ್ಲಿ ಇರ್ತಾ ಇದ್ರೆ ಏನು ಪ್ರಾಬ್ಲಮ್ ಆಗಿರ್ತಾ ಇದೆ, ನನ್ನ ಪಾಡಿಗೆ ನನ್ನನ್ನ ಬಿಟ್ಟು ಬಿಡು ಅಂತ ಅವಾಗ್ಲೇನೆ ಹೇಳಿರ್ತಾ ಇದ್ದೀನಿ ತಾನೆ, ಇಲ್ಲಿಂದ ನನ್ನನ್ನ ಒಂಟಿಯಾಗಿ ಬಿಟ್ಟು ಹೊರಟು ಹೋಗಿ ಬಿಡು ಅಂತ ಗಾಬರಿಯಾಗಿ ಬಿಟ್ಟೆ ಬೈತಾ ಇದ್ದಾನೆ. ಸೊ ಆ ಲೇಡಿ, ಸರಿ ಆಯ್ತು ಕಣಪ್ಪ, ನಿನ್ನಿಷ್ಟ, ನೀನು ಹೇಗೆ ಬೇಕಾದ್ರೂ ಇರು, ನನ್ನ ಪಾಡಿಗೆ ನಾನು ಹೋಗಿ ಬಿಡ್ತೀನಿ ಅಂತ ಹೇಳಿಬಿಟ್ಟು ಹೋಗ್ತಾ ಇರ್ಬೇಕಾದ್ರೆ ಒಂದ್ ನಿಮಿಷ, ಅಲ್ಲಿ ಏನೋ ಹೊಗೆ ಬರ್ತಾ ಇರೋ ಹಾಗೆ ಕಾಣಿಸ್ತಾ ಇದೆಯಲ್ಲ, ಅಲ್ಲಿ ಏನೋ ಇರೋ ಹಾಗೆ ಇರ್ತಾ ಇದೆ, ನಾನು ನೋಡಿಕೊಂಡು ಬರ್ತೀನಿ ಅಂತ ಹೇಳಿಬಿಟ್ಟು ನಮ್ಮ ಹೀರೋ ಟೆಂಟ್ ಅನ್ನ ಹಾಕಿರ್ತಾ ಇದ್ದ ಅಲ್ವಾ, ಆ ಜಾಗಕ್ಕೆನೆ ಬಂದು ಬಿಡ್ತಾ ಇದ್ದಾಳೆ. ಅಲ್ಲಿ ಬೇರೆ ಯಾರುವೇ ಇರ್ತಾ ಇಲ್ಲ, ಅಲ್ಲಿ ಇರ್ತಾ ಇರೋದು ನಾನೇನೆ. ಅಲ್ಲಿ ಇರೋದಿಕ್ಕೆ ಕೆಲವು ವಸ್ತುಗಳು ಬೇಕು ಅಂತ ಹೇಳಿಬಿಟ್ಟು ಇಲ್ಲಿ ಇರ್ತಾ ಇರೋ ಥಿಂಗ್ಸ್ ಅನ್ನ ತಗೊಳ್ಳೋದಿಕ್ಕಾಗಿ ಇಲ್ಲಿಗೆ ಬಂದಿರ್ತಾ ಇದ್ದೀನಿ ಅಷ್ಟೇ, ಅಲ್ಲಿ ಬೇರೆ ಏನುವೇ ಇರ್ತಾ ಇಲ್ಲ, ಅಲ್ಲಿ ನಾನೇನೆ ಅಲ್ವಾ ಇರ್ತಾ ಇರೋದು. ಸೊ ಅಲ್ಲಿಗೆ ಬಂದು ನೋಡುವಂತದ್ದು ಅಲ್ಲಿ ಏನುವೇ ಇರ್ತಾ ಇಲ್ಲ, ನನ್ನ ಚಿಕ್ಕ ಒಂದು ಶೆಲ್ಟರ್ ಇರ್ತಾ ಇದೆ ಅಷ್ಟೇ ಅಂತ ಹೇಳಿಬಿಟ್ಟು ನನ್ನನ್ನ ಡಿಸ್ಟರ್ಬ್ ಮಾಡ್ದಿರಾ ನನ್ನ ಪಾಡಿಗೆನೆ ಬಿಟ್ಟು ಬಿಡಿ ಅಂತ ಹೇಳಿಬಿಟ್ಟು ಆ ಶೆಲ್ಟರ್ ಹತ್ತಿರಕ್ಕೆನೆ ನಮ್ಮ ಹೀರೋ ಬರ್ತಾನೆ. ಸೊ ಆ ಲೇಡಿ ಅಲ್ಲಿಂದ ಹೊರಟು ಬಿಡ್ತಾಳೆ ಅಂತ ನಾವು ಕೂಡ ಅನ್ಕೋಬೇಕಾದ್ರೆ ನಮ್ಮ ಹೀರೋವನ್ನ ಫಾಲೋವನ್ನ ಮಾಡ್ಕೊಂಡೆ ಅವಳು ಹಿಂದೆನೆ ಬಂದಿರ್ತಾ ಇದ್ದಾಳೆ ಆ ಶೆಲ್ಟರ್ ನ ಹತ್ತಿರಕ್ಕೆ. ಸೊ ಆ ರೀತಿ ಬರ್ತಾನೆ, ನೀನು ನನ್ನಿಂದ ಏನೋ ಖಂಡಿತ ಮುಚ್ಚಿಡ್ತಾ ಇದ್ಯಾ, ಯಾವ ವಿಷಯವನ್ನ ಮುಚ್ಚಿಡ್ತಾ ಇದ್ಯಾ, ನಮ್ಮ ಜಾಗಕ್ಕೆನೆ ಬಂದು ಬಿಟ್ಟು ಏನನ್ನ ಕದ್ಕೊಂಡು ಹೋಗೋದಿಕ್ಕೆ ನೋಡ್ತಾ ಇದೀಯಾ ಅಂತ ತುಂಬಾನೇ ಫೋರ್ಸ್ ಅನ್ನ ಮಾಡಿ ಕೇಳ್ಬೇಕಾದ್ರೆ ನಮ್ಮ ಹೀರೋ ತುಂಬಾನೇ ಟೆನ್ಷನ್ ಆಗಿಬಿಟ್ಟು, ನಾನು ನನ್ನ ಫ್ರೆಂಡಿಗೋಸ್ಕರ ಇಲ್ಲಿ ಕಾಯ್ತಾ ಇದ್ದೀನಿ, ನಿನ್ಗೆ ಪ್ರಾಬ್ಲಮ್ ಏನಾಗಿರ್ತಾ ಇದೆ, ಇಲ್ಲಿಂದ ಹೋಗು ಅಂತ ನಾನು ಮೊದ್ಲೇನೆ ಹೇಳಿರ್ತಾ ಇದ್ದೀನಿ ತಾನೆ, ಏನಕ್ಕಾಗಿ ಈ ರೀತಿಯಾಗಿ ಟಾರ್ಚರ್ ಅನ್ನ ಮಾಡ್ತಾ ಇದೀಯ ಅಂತ ಕೇಳ್ತಾ ಇದ್ದಾನೆ. ಸೊ ಈ ರೀತಿ ನಮ್ಮ ಹೀರೋ ತುಂಬಾನೇ ಕಿರುಚಾಡಿಕೊಂಡು ಮಾತಾಡ್ತಾ ಇರೋದ್ರಿಂದ ಅದನ್ನ ನೋಡಿಬಿಟ್ಟು, ಲೋ ತಮ್ಮ, ನೀನು ಏನೋ ನನ್ನಿಂದ ಖಂಡಿತ ಮುಚ್ಚಿಡ್ತಾ ಇದೀಯ ಅನ್ನೋದು ಕನ್ಫರ್ಮ್, ಹಾಗಿದ್ರೆ ಏನೋ ಖಂಡಿತ ವಿಷಯ ಇದ್ದಿರ್ತಾ ಇದೆ, ನಿಜವನ್ನ ಹೇಳಿಬಿಡು. ನೋಡು, ಆಲ್ರೆಡಿ ನೀನು ಸಾಯೋ ಸ್ಟೇಜಿಗೆ ಬಂದು ಬಿಟ್ಟಿರ್ತಾ ಇದೀಯಾ, ನಿನ್ನ ಮುಖವೆಲ್ಲ ಒಣಗಿ ಬಾಡು ಹೋಗಿ ಬಿಟ್ಟಿರ್ತಾ ಇದೆ ಅಂತ ಹೇಳ್ಕೊಂಡೆ ನಮ್ಮ ಹೀರೋವಿನ ಟೆಂಟಿನ ಹತ್ತಿರಕ್ಕೆ ಬಂದು ಬಿಡ್ತಾಳೆ. ಅಲ್ಲಿಗೆ ಬಂದು ಬಿಟ್ಟು, ನೀನೇನು 5 ಸ್ಟಾರ್ ಹೋಟೆಲ್ ಅನ್ನ ಕಟ್ಟಿ ಮಡಗಿರ್ತಾ ಇದೀಯಾ, ಇಲ್ಲಿ ಕಿತ್ತೋಗಿರೋ ಒಂದು ಟೆಂಟ್ ಅನ್ನ ಕಟ್ಟು ಬಿಟ್ಟು ಈ ರೇಂಜ್ಗೆ ನನ್ನನ್ನ ಬೈತಾ ಇದೆಯಲ್ಲ ಅಂತ ಕೇಳ್ಕೊಂಡೆ. ಆ ಟೆಂಟ್ ಅನ್ನೆಲ್ಲ ನೋಡ್ತಾ ಇರ್ಬೇಕಾದ್ರೆ ನಮ್ಮ ಹೀರೋ, ಪ್ಲೀಸ್ ದಯವಿಟ್ಟು ನನ್ನನ್ನ ಒಂಟಿಯಾಗಿ ಬಿಟ್ಟು ಬಿಟ್ಟು ಇಲ್ಲಿಂದ ಹೊರಟೋಗಿ ಬಿಡಿ, ನನ್ನ ಫ್ರೆಂಡಿಗಾಗಿ ನಾನು ಇಲ್ಲಿ ಕಾಯ್ತಾ ಇದ್ದೀನಿ ಅಷ್ಟೇ ಅಂತ ಎಷ್ಟೇ ಕೇಳಿಕೊಂಡ್ರು ಅವಳು ಬಿಡೋ ರೀತಿಯಾಗಿನೇ ಕಾಣಿಸ್ತಾ ಇಲ್ಲ. ನೆಕ್ಸ್ಟ್ ಹೀಗೆ ಮಾತಾಡ್ಕೊಂಡೆ ಅಲ್ಲಿ ಸಣ್ಣ ಪುಟ್ಟ ಕಲ್ಲುಗಳನ್ನ ಒಂದು ಕಡೆ ರಾಶಿಯಾಗಿ ಇಟ್ಟಿರ್ತಾ ಇರೋದನ್ನ, ಏನನ್ನ ಕವರ್ ಮಾಡಿ ಇಟ್ಟಿರ್ತಾ ಇರೋದನ್ನ ಗಮನಿಸಿ ಬಿಡ್ತಾಳೆ. ಸೊ ಏನಾಗಿರ್ತಾ ಇದೆ ಅಂತ ಅದನ್ನ ಬಂದು ನೋಡ್ಬೇಕಾದ್ರೆ ಅಲ್ಲಿ ಚಿನ್ನವಾಗಿ ಇರ್ತಾ ಇರೋದು ಚಿನ್ನದ ರಾಶಿನೇ ಇರ್ತಾ ಇದೆ ಅನ್ನೋ ವಿಷಯವನ್ನ ತಿಳ್ಕೊಂಡು ಬಿಟ್ಟಿರ್ತಾ ಇದ್ದಾಳೆ. ಇದನ್ನ ನೋಡುವ ನಮ್ಮ ಹೀರೋವಿಗೆ ಯಾವುದೇ ದಾರಿಯೂ ಇದ್ದಿರ್ತಾ ಇಲ್ಲ. ಇವಾಗ ನಾವು ಏನನ್ನ ಮಾಡೋದಿಕ್ಕೆ ಆಗೋದಿಲ್ವಲ್ಲ ಅಂತ ತುಂಬಾನೇ ಯೋಚನೆಯನ್ನ ಮಾಡ್ಕೊಂಡು ಏನನ್ನ ಮಾಡ್ತಾನೆ ಅಂದ್ರೆ ಒಂದು ದೊಣ್ಣೆಯನ್ನೇ ಯೂಸ್ ಮಾಡಿಬಿಟ್ಟು ಅಷ್ಟೇ ಅವಳ ತಲೆಗೆನೆ ಹೊಡೆದು ಬಿಡ್ತಾ ಇದ್ದಾನೆ. ಆ ರೀತಿ ಬಲವಾಗಿ ಏಟು ಬಿದ್ದಿರ್ತಾ ಇರೋದ್ರಿಂದ ಅವಳ ಸ್ಪಾಟ್ ಅಲ್ಲೇ ಔಟ್. ನೋಡಿ, ನಿರ್ಜೀವವಾಗಿ ಬಿದ್ದಿರ್ತಾ ಇರೋ ಚಿನ್ನಕ್ಕೋಸ್ಕರ ಒಂದು ಜೀವವನ್ನೇ ತೆಗೆದು ಬಿಟ್ಟಿರ್ತಾ ಇದ್ದಾನೆ ನಮ್ಮ ಹೀರೋ. ನೆಕ್ಸ್ಟ್ ಅವಳ ಬಾಡಿಯಲ್ಲಿ ಸಿಗೋ ಚಾಕು, ವೆಪನ್ಸ್, ವಾಟರ್, ಈ ರೀತಿಯಾಗಿ ಇವನಿಗೆ ಯೂಸ್ಫುಲ್ ಆಗೋ ಥಿಂಗ್ಸ್ ಗಳನ್ನೆಲ್ಲ ತೆಗೆದುಕೊಳ್ತಾನೆ. ನೆಕ್ಸ್ಟ್ ಇವನಿಗೆ ಬೇಕಾಗಿರ್ತಾ ಇರೋ ಫುಡ್, ವೆಪನ್ಸ್, ವಾಟರ್ ಎಲ್ಲವನ್ನು ತಗೊಂಡು ಆ ಬಾಡಿಯನ್ನ ಸ್ವಲ್ಪ ದೂರಕ್ಕೆ ಎಳ್ಕೊಂಡು ಹೋಗಿಬಿಟ್ಟು ಮಣ್ಣನ್ನ ಹಾಕಿ ಮುಚ್ಚಿಬಿಟ್ಟು ಬರ್ತಾನೆ. ಆಮೇಲೆ ಅಲ್ಲಿಗೆ ಬಂದು ಬಿಟ್ಟು ಗಿಲ್ಟಿಯಾಗಿ ಫೀಲ್ ಅನ್ನ ಮಾಡ್ಕೊಂಡು ಕುಳಿತಿರ್ತಾ ಇದ್ದಾನೆ. ಈ ರೀತಿಯ ಚಿನ್ನದ ಆಸೆಗಾಗಿ ಬಿದ್ದು ಬಿಟ್ಟು ನಾವು ಈ ರೀತಿಯಾಗಿ ಒಂದು ಪ್ರಾಣವನ್ನೇ ತೆಗೆದು ಬಿಟ್ಟಿರ್ತಾ ಇದೀವಲ್ಲ, ಇಷ್ಟೊಂದು ನೀಚರಾಗಿ ಬಿಟ್ಟಿರ್ತಾ ಇದೀವಲ್ಲ ನಾವು ಅಂತ ಹೇಳಿಬಿಟ್ಟು ಗಿಲ್ಟಿಯಾಗಿ ಫೀಲ್ ಅನ್ನ ಮಾಡ್ಕೊಂಡು ಕುಳಿತಿರ್ತಾ ಇದ್ದಾನೆ. ಹೀಗೆ ಕುಳಿತಿರ್ತಾ ಇರ್ಬೇಕಾದ್ರೆ ಇದ್ದಕ್ಕಿದ್ದಾಗೆ ಆ ಕಾಡು ನಾಯಿಗಳು ಕೂಗೋ ಶಬ್ದ ಕೇಳಿ ಬರುತ್ತೆ. ಏನಾಗಿರ್ತಾ ಇದೆ ಅಂತ ಹಿಂದೆ ತಿರುಗಿ ನೋಡ್ಬೇಕಾದ್ರೆ ಈಗ ತಾನೇ ಆ ಲೇಡಿಯ ಬಾಡಿಯನ್ನ ಊತಾಕಿ ಬಿಟ್ಟು ಬಂದಿರ್ತಾ ಇದ್ದ ಅಲ್ವಾ, ಆ ಬಾಡಿಯನ್ನ ಎಳೆದು ತಿನ್ನೋದಿಕ್ಕೆ ಶುರುವನ್ನ ಮಾಡಿಬಿಟ್ಟಿರ್ತಾ
ಬಿಟ್ಟಿರ್ತಾ ಇದ್ದಾವೆ. ಸೊ ಇದನ್ನ ನೋಡಿಬಿಟ್ಟು ನಮ್ಮ ಹೀರೋ, ಈಗ ತಾನೇ ನಾವು ಒಂದು ಪಾಪವನ್ನ ಮಾಡಿ ಬಿಟ್ಟಿರ್ತಾ ಇದೀವಿ, ಆ ಬಾಡಿಗೆ ಬೆಂಕಿಯನ್ನ ಕಚ್ಚಿಸಿಟ್ಟು ಬಿಟ್ಟು ಅಂತಿಮ ಸಂಸ್ಕಾರವನ್ನಾದ್ರೂ ಮಾಡೋಣ, ಈ ರೀತಿಯಾಗಿ ನಾಯಿಗಳು ತಿನ್ನೋದಿಕ್ಕೆ ಬಿಡಬಾರ್ದು ಅಂತ ಹೇಳಿಬಿಟ್ಟು ಆ ಬಾಡಿಯನ್ನ ಇನ್ನೂ ಸ್ವಲ್ಪ ದೂರಕ್ಕೆ ಹೇಳ್ಕೊಂಡು ಹೋಗಿಬಿಟ್ಟು ಎಲ್ಲಾ ಕಟ್ಟಿಗೆಗಳನ್ನ ಸೇರಿಸಿ ಬೆಂಕಿಯನ್ನ ಕಚ್ಚಿಸಿಟ್ಟು ಬಿಟ್ಟು ವಾಪಸ್ ಬರ್ತಾನೆ. ನೆಕ್ಸ್ಟ್ ಡೇ ಮಾರ್ನಿಂಗು ಅವನ ಹತ್ತಿರ ಇರ್ತಾ ಇರೋ ವಾಕಿ ಟಾಕಿಗೆ ಆ ಡ್ರೈವರ್ ಕಡೆಯಿಂದ ಕಾಲು ಬಂದಿರ್ತಾ ಇದೆ. ಅದನ್ನ ಪಿಕ್ ಮಾಡಿಬಿಟ್ಟು, ನೀವು ಎಲ್ಲಿ ಇರ್ತಾ ಇದ್ದೀರಾ, ಬೇಗ ಬಂದು ಬಿಟ್ಟಿರ್ತಾ ಇದ್ದೀರಾ, ನನ್ನ ಕೈಯಲ್ಲಿ ಇಲ್ಲಿ ಬದುಕೋದಿಕ್ಕೆ ಆಗಿರ್ತಾ ಇಲ್ಲ, ಬೇಗನೆ ಬಂದು ಬಿಡಿ ಅಂತ ಕೇಳ್ತಾ ಇದ್ದಾನೆ. ಅದಕ್ಕೆ ಆ ಡ್ರೈವರು, ಲೋ ತಮ್ಮ, ನಾನು ಬರ್ಬೇಕು ಅಂತಾನೆ ಹೊರಟು ಬಿಟ್ಟು ಎಲ್ಲಾ ಎಕ್ವಿಪ್ಮೆಂಟ್ ಗಳನ್ನ ವಾಪಸ್ ತೆಗೆದುಕೊಂಡು ಬರ್ತಾ ಇದ್ದೆ, ಆದ್ರೆ ಮರುಭೂಮಿಯ ದೊಡ್ಡದಾಗಿ ಇರ್ತಾ ಇರೋ ಬಿರುಗಾಳಿಗೆ ಸಿಕ್ಕಾಕೊಂಡ್ ಬಿಟ್ಟಿರ್ತಾ ಇದ್ದೀನಿ, ಆದ್ರೂ ಪರವಾಗಿಲ್ಲ, ನೀನೇನು ಹೆದ್ರು ಬೇಡ, ನಾನು ಆದಷ್ಟು ಬೇಗ ಅಲ್ಲಿಗೆ ಬಂದು ಬಿಡ್ತೀನಿ ಅಂತ ಹೇಳ್ತಾ ಇದ್ದಾನೆ. ಇದನ್ನ ಕೇಳುವ ನಮ್ಮ ಹೀರೋಗೆ ತುಂಬಾನೇ ಟೆನ್ಷನ್ ಆಗ್ತಾ ಇದೆ, ಅಳು ಎಲ್ಲ ಬರ್ತಾ ಇದೆ. ನಾವು ಇಲ್ಲೇನೆ ಇದ್ದು ಬಿಟ್ಟು ಸತ್ತು ಹೋಗಿ ಬಿಡ್ತೀವೋ ಹೇಗೆ, ನಮಗೆ ಏನುವೇ ಗೊತ್ತಾಗಿರ್ತಾ ಇಲ್ಲ, ಏನಕ್ಕಾಗಿ ನಾವು ಈ ಜಾಗಕ್ಕೆ ಬಂದು ಸಿಕ್ಕಾಕೊಂಡಿರ್ತಾ ಇದೀವಿ ಅಂತ ಹೇಳಿಬಿಟ್ಟು ತುಂಬಾನೇ ಸ್ಯಾಡ್ ಆಗಿ ಫೀಲ್ ಅನ್ನ ಮಾಡ್ತಾ ಇದ್ದಾನೆ. ನೆಕ್ಸ್ಟ್ ಇಲ್ಲಿ ಇರ್ತಾ ಇರೋ ಚಿನ್ನವನ್ನ ನಾವು ಪಡ್ಕೊಳ್ಳೋದಿಕ್ಕಾಗಿ ನಾವು ಇಲ್ಲೇನೆ ಸ್ಟೇ ಆಗಿ ಇರ್ಬೇಕು, ಅಡ್ಜಸ್ಟ್ ಅನ್ನ ಮಾಡ್ಕೊಳ್ಬೇಕು ಅಂತ ಹೇಳಿಬಿಟ್ಟು ಮೋಟಿವೇಶನ್ ಅನ್ನ ಮಾಡ್ಕೊಂಡು ರಾತ್ರಿ ಆದ ನಂತರ ಬೆಂಕಿಯನ್ನ ಕಚ್ಚಿಸಿಡೋದಿಕ್ಕಾಗಿ ಕಟ್ಟಿಗೆಗಳನ್ನ ತರಬೇಕು ಅಂತ ಹೇಳಿಬಿಟ್ಟು ಕಟ್ಟಿಗೆಗಳನ್ನ ತರೋದಿಕ್ಕಾಗಿ ಹೋಗ್ತಾನೆ. ಆ ರೀತಿ ಹೋಗ್ತಾ ಇರ್ಬೇಕಾದ್ರೆ ಇದ್ದಕ್ಕಿದ್ದಾಗೆ ದೊಡ್ಡದಾಗಿ ಬಿರುಗಾಳಿನೇ ಬಂದು ಬಿಟ್ಟಿರ್ತಾ ಇದೆ. ಸೊ ವಾಪಸ್ ಓಡಿ ಬಂದು ಆ ಟೆಂಟ್ ನ ಒಳಗಡೆ ಸೇಫ್ ಆಗಿ ಇರಬಹುದೇನೋ ಅಂತ ಹೇಳಿಬಿಟ್ಟು ಆ ಟೆಂಟಿನ ಹತ್ತಿರಕ್ಕೆ ಓಡಿ ಬಂದು ನೋಡ್ಬೇಕಾದ್ರೆ ಆ ಟೆಂಟೆ ಪೂರ್ತಿಯಾಗಿ ಕಿತ್ಕೊಂಡು ಗಾಳಿಗೆ ಹಾರಿ ಹೋಗಿ ಬಿಟ್ಟಿರ್ತಾ ಇದೆ. ಸೊ ನಮ್ಮ ಹೀರೋವಿನ ಕೈಯಲ್ಲಿ ಬ್ಯಾಲೆನ್ಸ್ ಮಾಡೋದಿಕ್ಕೂ ತುಂಬಾನೇ ಕಷ್ಟವಾಗಿ ಇರ್ತಾ ಇದೆ. ನೆಕ್ಸ್ಟ್ ಆ ಬಿರುಗಾಳಿ ಹೋದ ನಂತರ ನಮ್ಮ ಹೀರೋ ಎಚ್ಚರೆಯಾಗಿ ನೋಡಿದ್ರೆ ಒಂದು ಮರಳು ಗುಡ್ಡೆಯ ರೀತಿಯಾಗಿ ಬಿಟ್ಟು ಬಿದ್ದಿರ್ತಾ ಇದ್ದಾನೆ. ಅವನ ಮೇಲೆಲ್ಲ ಮರಳೆಲ್ಲ ತುಂಬಿಕೊಂಡು ಬಿಟ್ಟಿರ್ತಾ ಇದೆ. ಅಲ್ಲದೆ ಅವನ ಹೊಟ್ಟೆಗೆ ಒಂದು ಕಟ್ಟಿಗೆ ಚುಚ್ಕೊಂಡು ಬಿಟ್ಟು ತುಂಬಾನೇ ಗಾಯವಾಗಿ ಬಿಟ್ಟಿರ್ತಾ ಇದೆ. ಈ ರೀತಿ ಸಿಚುವೇಶನ್ ಅಲ್ಲಿ ಇರ್ತಾ ಇದ್ರು ಕೂಡ ನಮ್ಮ ಚಿನ್ನದ ರಾಶಿ ಇಲ್ಲೇನೆ ಇರ್ತಾ ಇದ್ಯಾ, ಇಲ್ಲ ತೂರ್ಕೊಂಡು ಹೋಗಿಬಿಟ್ಟು ಎಲ್ಲಾದ್ರೂ ಹೋಗಿ ಬಿಟ್ಟಿರ್ತಾ ಇದ್ಯಾ, ಮುಚ್ಚೋಗಿರ್ತಾ ಇದ್ಯಾ ಅಂತ ಚೆಕ್ ಮಾಡಿಕೊಳ್ತಾನೆ. ನೆಕ್ಸ್ಟ್ ಅವನ ಹೊಟ್ಟೆಗೆ ಚುಚ್ಕೊಂಡಿರ್ತಾ ಇದೆ ಅಲ್ವಾ ಒಂದು ಕಟ್ಟಿಗೆ, ಅದನ್ನ ಕಿತ್ತು ಎಸೆದು ಬಿಟ್ಟು ಬೆಂಕಿಯನ್ನ ಕಚ್ಚಿಸಿಟ್ಟು ಚಾಕುವನ್ನ ಬಿಸಿ ಮಾಡಿಬಿಟ್ಟು ಅದಕ್ಕೆ ಫಸ್ಟ್ ಏಡ್ ಅನ್ನ ಮಾಡಿಕೊಳ್ತಾನೆ, ಅದಕ್ಕೆ ಇನ್ಫೆಕ್ಷನ್ ಆಗ್ಬಾರ್ದು ಅಂತ ಹೇಳಿಬಿಟ್ಟು. ನಮ್ಮ ಹೀರೋವಿನ ಹೆಲ್ತ್ ಕಂಡೀಷನ್ ತುಂಬಾನೇ ಹಾಳಾಗಿ ಬಿಟ್ಟಿರ್ತಾ ಇದೆ. ಅವನ ಮುಖವನ್ನ ನೋಡೋದಿಕ್ಕೂ ಕೂಡ ವಿಚಿತ್ರವಾಗಿ ಕಾಣಿಸೋ ರೀತಿಯಾಗಿ ಅವನು ತುಂಬಾನೇ ಟಯರ್ಡ್ ಆಗಿ ಬಿಟ್ಟಿರ್ತಾ ಇದ್ದಾನೆ. ಸೊ ಇದನ್ನೆಲ್ಲ ಕಂಟ್ರೋಲ್ ಮಾಡೋದಿಕ್ಕೆ ಆಗದೆ ಅಲ್ಲೇ ಅನ್ಕಾನ್ಶಿಯಸ್ ಆಗಿ ದಪ್ ಅಂತ ಕೆಳಗಡೆಗೆ ಬೀಳ್ತಾನೆ. ನೆಕ್ಸ್ಟ್ ಅವನಿಗೆ ತುಂಬಾನೇ ಇಲ್ಯೂಷನ್ ಗಳು ಬರೋ ರೀತಿಯಾಗಿ ಕಾಣಿಸ್ತಾ ಇದೆ. ಯಾರೋ ಒಂದು ಲೇಡಿ ಬಂದು ಬಿಟ್ಟು ಅವನಿಗೆ ಗನ್ ಅನ್ನ ಪಾಯಿಂಟ್ ಮಾಡಿಕೊಂಡು ನಿಂತಿರ್ತಾ ಇರೋ ರೀತಿಯಾಗಿ ಅದನ್ನ ನೋಡುವ ನಮ್ಮ ಹೀರೋ ಗಾಬರಿ ಆಗ್ಬೇಕಾದ್ರೆ ಆ ಲೇಡಿ, ಹೇ ಎದ್ರು ಬೇಡಪ್ಪ, ನಾನು ನಿನಗೆ ಏನನ್ನು ಮಾಡೋದಿಲ್ಲ ಅಂತ ಹೇಳಿಬಿಟ್ಟು ಅವನಿಗೆ ನೀರನ್ನ ಕುಡಿಸ್ತಾ ಇರೋ ರೀತಿಯಾಗಿ ಕನಸನ್ನೆಲ್ಲ ಕಾಣ್ತಾ ಇದ್ದಾನೆ. ನೆಕ್ಸ್ಟ್ ನಮ್ಮ ಹೀರೋ ಎಚ್ಚರೆಯಾಗಿ ಬಿಟ್ಟು ಇವಾಗ್ಲೂ ಚಿನ್ನ ಅಲ್ಲೇನೆ ಇರ್ತಾ ಇದೆಯಾ ಅಥವಾ ಯಾರಾದ್ರೂ ತಗೊಂಡು ಹೋಗಿ ಬಿಟ್ಟಿರ್ತಾ ಇದ್ದಾರಾ ಅಂತ ಹೇಳಿಬಿಟ್ಟು ಮತ್ತೆ ಅದನ್ನ ಚೆಕ್ ಮಾಡಿಕೊಳ್ಳೋದಿಕ್ಕೆ ಹೋಗ್ತಾನೆ. ಅದೇ ಸಮಯಕ್ಕೆ ಆ ಡ್ರೈವರು ಫೋನ್ ಅನ್ನ ಮಡಗಿಬಿಟ್ಟು, ಲೋ ತಮ್ಮ, ನಾನು ಬಂದು ಬಿಟ್ಟಿರ್ತಾ ಇದ್ದೀನಿ ಕಣೋ ಅಲ್ಲಿಗೇನೆ ಅಂತ ಹೇಳ್ತಾ ಇದ್ದಾನೆ. ಸೊ ಅದಕ್ಕೆ ನಮ್ಮ ಹೀರೋ, ನೀನು ನನ್ನ ಕಣ್ಣಿಗೆ ಎಲ್ಲುವೆ ಕಾಣಿಸ್ತಾನೆ ಇಲ್ವಲ್ಲ, ಎಲ್ಲಿ ಇರ್ತಾ ಇದೆಯಾ ಅಂತ ಕೇಳ್ಬೇಕಾದ್ರೆ, ನಾನು ನಿನಗೆ ತುಂಬಾನೇ ಹತ್ರವಾಗಿ ಇರ್ತಾ ಇದ್ದೀನಿ, ಬೈನಾಕುಲರ್ ಇಂದ ನಿನ್ನನ್ನು ವಿಸಿಟ್ ಮಾಡ್ತಾ ಇದ್ದೀನಿ ಅನ್ನೋದನ್ನ ಹೇಳಿಬಿಟ್ಟು, ನಿನ್ನ ಪಕ್ಕದಲ್ಲಿ ಇರ್ತಾ ಇರೋ ಹುಡುಗಿ ಯಾರವಳು, ಅವಳನ್ನ ಆದಷ್ಟು ಬೇಗ ಅಲ್ಲಿಂದ ಓಡಿಸಿ ಬಿಡು, ಇಲ್ಲವೇ ಕೊಂದು ಬಿಡು, ನಾನು ಆದಷ್ಟು ಬೇಗ ಅಲ್ಲಿಗೆ ಬಂದು ಬಿಡ್ತೀನಿ ಅನ್ನೋದನ್ನ ಹೇಳ್ತಾ ಇದ್ದಾನೆ. ಸೊ ನಮ್ಮ ಹೀರೋ ಸುತ್ತಮುತ್ತ ತಿರುಗಿ ನೋಡಿಬಿಟ್ಟು, ಇಲ್ಲಿ ಯಾರುವೇ ಇರ್ತಾ ಇಲ್ವಲ್ಲ, ಯಾರನ್ನ ನೀನು ಹೇಳ್ತಾ ಇದೀಯ ಅಂತ ಕೇಳ್ಬೇಕಾದ್ರೆ, ಸರಿಯಾಗಿ ನೋಡಲು ದೊಡ್ಡ ಪೆದ್ದ ಹುಚ್ಚ ಅಂತ ಹೇಳ್ಬೇಕಾದ್ರೆ ನಮ್ಮ ಹೀರೋ ನೋಡ್ಬೇಕಾದ್ರೆ ಅಲ್ಲಿ ನಿಜವಾಗಿನೂ ಯಾವ್ದೋ ಒಂದು ಲೇಡಿ ಬಂದಿರ್ತಾ ಇದ್ದಾಳೆ. ಸೊ ಇವಾಗ ಲೇಡಿ ಏನನ್ನ ಹೇಳ್ತಾಳೆ ಅಂದ್ರೆ, ನೋಡಪ್ಪ, ನನ್ನ ತಂಗಿ ನೆನ್ನೆ ಈ ಕಡೆಗೆ ಬಂದಿರ್ತಾ ಇದ್ದಾಳೆ, ನೀನು ಬೇರೆ ಈ ರೀತಿಯಾಗಿ ಗಾಯವಾಗಿ ಬಿದ್ದಿರ್ತಾ ಇದ್ಯಾ, ನಾನು ಮನಸ್ಸನ್ನ ಮಾಡಿದ್ರೆ ನೀನು ಯಾವ ಜಾಗಕ್ಕೆ ಸೇರ್ಬೇಕೋ ಅಲ್ಲಿಗೆನೆ ಸೇರಿಸಿ ಬಿಡ್ತೀನಿ, ಅದಕ್ಕಾಗಿ ನೀನು ನನ್ನ ತಂಗಿ ಎಲ್ಲಿಗೆ ಹೋಗಿರ್ತಾ ಇದ್ದಾಳೆ ಅವಳನ್ನ ನೀನು ನೋಡಿರ್ತಾ ಇದೀಯ ಅನ್ನೋದನ್ನ ಹೇಳಿ ಬಿಟ್ರೆ ಸಾಕು, ಯಾಕಂದ್ರೆ ಅವಳು ನೆನ್ನೆಯಿಂದನೂ ಕಾಣಿಸ್ತಾನೆ ಇಲ್ಲ ಅನ್ನೋ ವಿಷಯವನ್ನ ಹೇಳ್ತಾ ಇದ್ದಾಳೆ. ಅದಕ್ಕೆ ನಮ್ಮ ಹೀರೋ, ನಾನು ಆ ರೀತಿಯಾಗಿ ಯಾರನ್ನು ನೋಡಿರ್ತಾ ಇಲ್ಲ, ನಿಮ್ಮ ಯಾವ ಹೆಲ್ಪ್ವೇ ನನಗೆ ಬೇಕಾಗಿರ್ತಾ ಇಲ್ಲ, ಇಲ್ಲಿಂದ ನೀವು ಹೋಗಿ ಬಿಡಿ ಅಂತ ದೌಲತ್ತಲ್ಲೇ ಮಾತಾಡೋದಕ್ಕೆ ಶುರುವನ್ನ ಮಾಡಿಕೊಳ್ತಾನೆ. ಅದಕ್ಕೆ ಆ ಲೇಡಿ, ಇಂಥವರಿಗೆಲ್ಲ ನಾವು ಹೆಲ್ಪ್ ಅನ್ನ ಮಾಡ್ಬೇಕಾ ಛೀ ಅಂತ ಹೇಳಿಬಿಟ್ಟು ಅಲ್ಲಿಂದ ಹೊರಟು ಬಿಡ್ತಾಳೆ. ಸೊ ನಮ್ಮ ಹೀರೋ ತುಂಬಾನೇ ಗಾಯಗಳನ್ನೆಲ್ಲ ಮಾಡ್ಕೊಂಡು ತುಂಬಾನೇ ಟಯರ್ಡ್ ಆಗಿ ಬಿಟ್ಟು ರಕ್ತವೆಲ್ಲ ಚೊಟ್ಕೊಂಡು ಒಂದ್ ಕಡೆ ಬಿದ್ದಿರ್ತಾ ಇದ್ದಾನೆ ಅಲ್ವಾ. ಆ ರಕ್ತದ ವಾಸನೆಯನ್ನ ಕೇಳಿಬಿಟ್ಟು ಅಲ್ಲಿ ಸುತ್ತಮುತ್ತಲು ಶಬ್ದವಾಗಿ ಇರ್ತಾ ಇದೆ. ಏನಾಗಿರ್ತಾ ಇದೆ ಅಂತ ನಮ್ಮ ಹೀರೋ ತಲೆಯನ್ನ ಎತ್ತಿ ನೋಡ್ಬೇಕಾದ್ರೆ ಅಲ್ಲಿ ತುಂಬಾನೇ ನಾಯಿಗಳು ಇರ್ತಾ ಇದಾವೆ ಅಲ್ವಾ. ಇವನ ರಕ್ತದ ವಾಸನೆಯನ್ನ ಹಿಡ್ಕೊಂಡು ಇಲ್ಲಿಗೆನೆ ಬಂದು ಬಿಟ್ಟಿರ್ತಾ ಇದಾವೆ ಆ ನಾಯಿಗಳು. ಸೊ ಎಲ್ಲ ನಾಯಿಗಳು ಅವನನ್ನ ರೌಂಡ್ ಕಟ್ಟಿ ಅಟ್ಯಾಕ್ ಅನ್ನ ಮಾಡೋದಿಕ್ಕಾಗಿ ಕುಂತಿರ್ತಾ ಇದಾವೆ. ಸೊ ನಮ್ಮ ಹೀರೋ ಆ ವಾಕಿ ಟಾಕಿಯನ್ನ ತಗೊಂಡು, ಅಣ್ಣ ನಿನಗೆ ಕೈಯನ್ನ ಮುಗಿದು ಬಿಡ್ತೀನಿ, ನಾನು ಸಾಯೋ ಸ್ಟೇಜಿನಲ್ಲಿ ಇರ್ತಾ ಇದ್ದೀನಿ ಅಣ್ಣ, ಬಂದು ಬೇಗನ ನನ್ನ ಕಾಪಾಡಿ ಅಂತ ಕೇಳಿಕೊಳ್ತಾ ಇದ್ದಾನೆ. ಹಾಗೇನೆ ವಾಕಿ ಟಾಕಿಯಲ್ಲಿ ಮಾತಾಡ್ಕೊಂಡು ಇರ್ತಾ ಇರ್ಬೇಕಾದ್ರೆ ಇಲ್ಲಿ ಇರ್ತಾ ಇದ್ದ ನಾಯಿಗಳು ನಮ್ಮ ಹೀರೋವನ್ನ ಅಟ್ಯಾಕ್ ಅನ್ನ ಮಾಡೋದಿಕ್ಕಾಗಿ ಶುರುವನ್ನ ಮಾಡಿಕೊಂಡು ಬಿಡ್ತಾವೆ. ಸೊ ಎಲ್ಲ ನಾಯಿಗಳು ಸೇರಿ ಬಿಟ್ಟು ಒಂದೊಂದು ಕಡೆಯಾಗಿ ಕೈ ಕಾಲು ಎಲ್ಲವನ್ನು ಕಚ್ಚಿ ತಿನ್ನೋದಿಕ್ಕೆ ಶುರುವನ್ನ ಮಾಡಿಕೊಳ್ತಾವೆ. ಸೊ ನಮ್ಮ ಹೀರೋ ಅದನ್ನ ತಡೆಯೋದಿಕ್ಕೆ ಆಗದೆ ಒಂದು ಸ್ಟೇಜಿನಲ್ಲಿ ಅನ್ಕಾನ್ಶಿಯಸ್ ಆಗಿ ಬೀಳ್ತಾನೆ. ಇವಾಗ ಕೊಡ್ತಾರೆ ನೋಡಿ ಒಂದು ದೊಡ್ಡದಾದ ಟ್ವಿಸ್ಟ್ ಅನ್ನ. ಇವಾಗ ಹಾಗೆ ಝೂಮ್ ಔಟ್ ಆಗಿಬಿಟ್ಟು ಒಂದು ಮರಳು ಗುಡ್ಡೆಯ ಮೇಲೆ ಆ ಡ್ರೈವರ್ ಇರ್ತಾ ಇದ್ದಾನೆ ಅಲ್ವಾ, ಅವನು ಬೈನಾಕ್ಯುಲರ್ ಅನ್ನ ಯೂಸ್ ಮಾಡಿಕೊಂಡು ನಮ್ಮ ಹೀರೋ
ಹೀರೋ ಈ ರೀತಿಯಾಗಿ ನರಳಿ ಸಾಯೋದನ್ನ ನೋಡಿಕೊಂಡು ಕುಳಿತಿರ್ತಾ ಇದ್ದಾನೆ. ಎಕ್ವಿಪ್ಮೆಂಟ್ಸ್ ಗಳನ್ನ ತರ್ತೀನಿ ಅಂತ ಹೇಳಿಬಿಟ್ಟು ಆವಾಗ್ಲೇನೆ ತಂದು ಬಿಟ್ಟು ಎಲ್ಲವನ್ನ ತಂದು ಇಟ್ಕೊಂಡು ಜೊತೆಗೆ ಊಟವನ್ನೆಲ್ಲ ತಂದು ಇಟ್ಕೊಂಡು ಇಲ್ಲೇನೆ ತಿನ್ಕೊಂಡು ಆವಾಗಿನಿಂದನೂ ಇವನನ್ನ ವಿಸಿಟ್ ಮಾಡ್ಕೊಂಡು ಕುಳಿತಿರ್ತಾ ಇದ್ದಾನೆ. ಏನಕ್ಕಾಗಿ ಈ ರೀತಿಯಾಗಿ ಇಲ್ಲಿ ಬಂದು ಕುಳಿತಿರ್ತಾ ಇದ್ದಾನೆ ಅಂದ್ರೆ ಇವಾಗ ಏನಾದ್ರೂ ಹೋಗಿಬಿಟ್ಟು ನಮ್ಮ ಹೀರೋವನ್ನ ಕಾಪಾಡಿರ್ತಾ ಇದ್ರೆ ಅಥವಾ ಅವನನ್ನ ಉಳಿಸಿರ್ತಾ ಇದ್ರೆ ಅಲ್ಲಿ ಇರ್ತಾ ಇರೋ ಚಿನ್ನದ ರಾಶಿಯನ್ನ 2 ಭಾಗವಾಗಿ ಮಾಡಿಬಿಟ್ಟು ನಮ್ಮ ಹೀರೋಗುವೆ ಒಂದು ಭಾಗವನ್ನ ಕೊಡ್ಬೇಕಲ್ಲ ಅಂತ ಯೋಚನೆಯನ್ನ ಮಾಡಿಬಿಟ್ಟು ಅವನು ತೀರಿ ಹೋಗಿಬಿಟ್ರೆ ಪೂರ್ತಿಯಾದ ಚಿನ್ನವು ನಮಗೆ ಸೇರಿ ಬಿಡುತ್ತೆ, ನಾವೇನೆ ಕಿಂಗು ಅಂತ ಯೋಚನೆಯನ್ನ ಮಾಡ್ಕೊಂಡು ಈ ರೀತಿಯಾಗಿ ಪ್ಲಾನ್ ಅನ್ನ ಮಡಗಿಬಿಟ್ಟು ಅವನು ಸಾಯೋದಿಕ್ಕಾಗೇನೆ ಬಿಟ್ಟಿರ್ತಾ ಇದ್ದಾನೆ. ಆವಾಗ್ಲೇನೆ ತುಂಬಾ ಎಕ್ವಿಪ್ಮೆಂಟ್ ಗಳನ್ನ ತಂದು ಮಡಗಿಕೊಂಡು ಗಾಡಿ ಫೇಲ್ಯೂರ್ ಆಗಿ ಬಿಟ್ಟಿರ್ತಾ ಇದೆ, ಬಿರುಗಾಳಿಯಲ್ಲಿ ಸಿಕ್ಕಾಕೊಂಡ್ ಬಿಟ್ಟಿರ್ತಾ ಇದೀನಿ ಅಂತ ಸುಳ್ಳುಗಳನ್ನ ಹೇಳ್ಕೊಂಡು ಇವನನ್ನ ವಾಚ್ ಮಾಡ್ಕೊಂಡೇ ಇರ್ತಾ ಇದ್ದಾನೆ. ನೆಕ್ಸ್ಟ್ ಇವನ ಪ್ಲಾನ್ ಪ್ರಕಾರನೇ ನಮ್ಮ ಹೀರೋ ತೀರಿ ಹೋದ ನಂತರ ಆ ಜಾಗಕ್ಕೆನೆ ಬಂದು ಇಳಿತಾನೆ. ನೆಕ್ಸ್ಟ್ ನಮ್ಮ ಹೀರೋವನ್ನ ನೋಡಿಬಿಟ್ಟು ತುಂಬಾನೇ ನಗಾಡಿ ಬಿಟ್ಟು ನೆಕ್ಸ್ಟ್ ಗೋಲ್ಡ್ ಅನ್ನ ತಗೊಳ್ಳೋಣ ಅಂತ ಹೋಗ್ತಾ ಇರ್ಬೇಕಾದ್ರೆ ಮತ್ತೊಂದು ಟ್ವಿಸ್ಟ್ ಅನ್ನ ಕೊಡ್ತಾರೆ ನೋಡಿ. ಯಾರೋ ಒಬ್ಬರು ಒಂದು ಆರೋವನ್ನ ಯೂಸ್ ಮಾಡಿಬಿಟ್ಟು ಇವನ ಯಾದೆಗೆನೆ ಹೊಡೆದು ಬಿಡ್ತಾರೆ. ಇವನಿಗೆ ಈ ರೀತಿಯಾಗಿ ಯಾರು ಬಾಣವನ್ನ ಬಿಟ್ಟಿರ್ತಾ ಇದ್ದಾರೆ ಅಂತ ಈ ಡ್ರೈವರ್ಗುನು ಗೊತ್ತಿರ್ತಾ ಇಲ್ಲ, ನಮಗೂನು ತೋರ್ಸೋದೇ ಇಲ್ಲ. ಆದ್ರೆ ನಾವೊಂದು ಇಮ್ಯಾಜಿನ್ ಅನ್ನ ಮಾಡ್ಕೊಳ್ಬಹುದು. ಈಗ ತಾನೇ ಒಬ್ಳು ಲೇಡಿ ಬಂದಿರ್ತಾ ಇದ್ಲು ಅಲ್ವಾ, ಅವಳ ಕೈಯಲ್ಲೇ ತಾನೇ ಆರೋ ಇರ್ತಾ ಇದ್ದದ್ದು, ಆದ್ರಿಂದ ಅವಳೇನೆ ಇವನನ್ನ ಸಾಯಿಸಿರ್ತಾ ಇದ್ದಾಳೆ. ಅಲ್ಲದೆ ಅವರ ತಂಗಿ ಕೂಡ ಕಾಣಿಸ್ತಾ ಇರೋದ್ರಿಂದ ಇವರೇನೆ ಕೊಂದಿರ್ತಾ ಇದ್ದಾರೆ ಅನ್ನೋ ಅನುಮಾನದಿಂದ ಇವರ ಇಬ್ಬರ ಕಥೆಯನ್ನು ಮುಗಿಸೋದಿಕ್ಕಾಗಿ ಅವಳು ವೇಟ್ ಅನ್ನ ಮಾಡ್ಕೊಂಡು ಇರ್ತಾ ಇದ್ಲು ಅನ್ಸುತ್ತೆ. ಅಲ್ಲಿಗೆ ಡ್ರೈವರ್ ನ ಕಥೆ ಕೂಡ ಮುಗಿದು ಹೋಗಿ ಬಿಡುತ್ತೆ. ಯಾರೆಲ್ಲ ಈ ರೀತಿಯಾಗಿ ತುಂಬಾನೇ ಹಣವನ್ನ ಸಂಪಾದನೆಯನ್ನ ಮಾಡ್ಬೇಕು ಅಂತ ಅನ್ಕೊಂಡಿರ್ತಾ ಇದ್ದೀರಾ, ಅವರಿಗೆ ಇದೊಂದು ಮೂವಿ ತುಂಬಾನೇ ಎಕ್ಸಾಂಪಲ್ ಆಗಿ ಇರ್ತಾ ಇದೆ. ನಿಮ್ಮ ಹತ್ತಿರ ಕುಡಿಯೋದಿಕ್ಕೆ ನೀರು, ತಿನ್ನೋದಿಕ್ಕೆ ಒಂದು ತುತ್ತು ಅನ್ನ, ಎಲ್ಲದಕ್ಕೂ ಮುಖ್ಯವಾಗಿ ಬೇಕಾಗಿರ್ತಾ ಇರೋ ಆರೋಗ್ಯನೇ ಇಲ್ಲ ಅಂತ ಅಂದ್ರೆ ನಿಮ್ಮ ಹತ್ತಿರ ಎಷ್ಟು ಹಣವಿದ್ರೆ ಏನು, ಎಷ್ಟು ಚಿನ್ನವಿದ್ರೆ ಏನು, ಯಾವುದುವೇ ಪ್ರಯೋಜನವೇ ಅಲ್ಲ, ಅದು ಮಣ್ಣಿಗೆ ಸಮಾನ ಅಂತ ಒಂದು ಎಕ್ಸಾಂಪಲ್ ಕೊಟ್ಟು ಒಂದು ಮಾರಲ್ ಅನ್ನ ಹೇಳಿರ್ತಾ ಇರೋ ಹಾಗೆ ಇರ್ತಾ ಇದೆ ಈ ಮೂವಿ. ಎಲ್ಲರೂ ಹೇಳ್ತಾರೆ ಅಲ್ವಾ, ಮನಿ ಕೆನಾಟ್ ಬೈ ಹ್ಯಾಪಿನೆಸ್ ಅಂತ, ಅದಕ್ಕೆ ಈ ಮೂವಿ ಒಂದು ಸೂಪರ್ ಆದ ಎಕ್ಸಾಂಪಲ್ ಆಗಿ ಇರ್ತಾ ಇದೆ. ಇಲ್ಲಿಗೆ ಈ ಕತೆ ಮುಗಿಯುತ್ತೆ. ಇನ್ನೊಂದು ವಿಷಯವನ್ನ ಹೇಳೋದನ್ನ ಮರ್ತಿದ್ದೆ, ಏನು ಅಂತ ಅಂದ್ರೆ ನಾವು ತುಂಬಾನೇ ಕಷ್ಟವನ್ನ ಪಟ್ಟು ಬಿಟ್ಟು ನಿಮಗಾಗಿ ವಿಡಿಯೋಗಳನ್ನ ಮಾಡಿರ್ತಾ ಇದ್ರುವೆ ಪೂರ್ತಿಯಾಗಿ ವಿಡಿಯೋಗಳನ್ನ ಯಾರುವೆ ನೋಡ್ತಾ ಇಲ್ಲ. ಅಲ್ಲದೆ ಶೇರು, ಲೈಕ್, ಕಮೆಂಟ್ ಏನನ್ನು ಸರಿಯಾಗಿನೇ ಮಾಡ್ತಾ ಇಲ್ಲ. ನಮ್ಮ ಎಫರ್ಟಿಗೆ ತಕ್ಕನಾಗಿ ಯಾವುದೇ ರೆಸ್ಪಾನ್ಸ್ ಸಿಗ್ತಾ ಇಲ್ಲ. ಸೊ ನಮ್ಮ ವಿಡಿಯೋಗಳನ್ನ ಪೂರ್ತಿಯಾಗಿ ನೋಡಿಬಿಟ್ಟು ನಿಮ್ಮ ಫ್ರೆಂಡ್ಸ್, ಫ್ಯಾಮಿಲೀಸ್ ಎಲ್ಲರಿಗೂ ಶೇರ್ ಅನ್ನ ಮಾಡಿಬಿಟ್ಟು ಅವರಿಗೂ ಈ ರೀತಿಯಾಗಿ ಸೂಪರ್ ಆದ ಮೂವಿಗಳನ್ನ ಕೊಡ್ತಾರೆ. ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಕೊ ಅಂತ ಹೇಳಿಬಿಟ್ಟು ನಮಗೆ ಸಪೋರ್ಟ್ ಅನ್ನ ಮಾಡಿ ಅಂತ ಕೇಳಿಕೊಳ್ತೀವಿ. ಹೇ ಗಾಯ್ಸ್, ಹೇಗನ್ನಿಸ್ತು ಈ ಮೂವಿಯ ಸ್ಟೋರಿ? ನಿಮ್ಮ ಅಭಿಪ್ರಾಯ ಏನೇ ಇರ್ತಾ ಇದ್ರು ಅದನ್ನ ನಮಗೆ ತಪ್ಪದೆ ಕಮೆಂಟ್ ಮೂಲಕ ತಿಳಿಸಿ. ಅಲ್ಲದೆ ವಿಡಿಯೋ ಏನಾದ್ರೂ ನಿಮಗೆ ಇಷ್ಟವಾಗಿರ್ತಾ ಇದ್ರೆ ಒಂದು ಲೈಕ್ ಅನ್ನ ಕೊಡೋದ್ರ ಮೂಲಕ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಬಿಟ್ಟು ಪಕ್ಕದಲ್ಲಿ ಇರ್ತಾ ಇರೋ ಬೆಲ್ ಐಕಾನ್ ಅನ್ನ ಪ್ರೆಸ್ ಮಾಡಿ. ಯಾಕಂದ್ರೆ ಇದಕ್ಕಿಂತನೂ ಸೂಪರ್ ಆಗಿ ಇರ್ತಾ ಇರೋ ಫ್ಯಾಂಟಸಿ, ಅಡ್ವೆಂಚರಿಂಗ್, ಥ್ರಿಲ್ಲಿಂಗ್ ಆಗಿ ಇರೋ ಮೂವಿಗಳನ್ನ ನಾವು ನಿಮಗಾಗಿ ತರ್ತಾನೆ ಇರ್ತೀವಿ. ಸರಿ, ಓಕೆ, ಹಾಗಿದ್ರೆ ಸಿಗೋಣ ಒಂದು ಥ್ರಿಲ್ಲಿಂಗ್ ಆಗಿರೋ ನೆಕ್ಸ್ಟ್ ಮೂವಿಯ ಜೊತೆಗೆ. So let's meet with the next mystery and adventuring movie guys. Until don't forget to movie Maya Loka.